ಭಾಗವತದ 11ನೇ ಸ್ಕಂದದೊಳಗೆ ಉದ್ಧವ ಶ್ರೀಕೃಷ್ಣನಿಗೆ ಬಹಳಷ್ಟು ವಿಷಯಗಳನ್ನು ಒಮ್ಮೆ ಕೇಳ ಶಮಾಯನು ದಮಾಯನು ದಾನಿನು ತಪಶ್ಚರ್ಯನು ಸಹನೇಯನು ಎಲ್ಲವುಗಳನ್ನು ಕೇಳಿಬಿಟ್ಟ. ಕಾರಣ ಇದು ಕೇಳೋದಕ್ಕೆ ಕಾರಣ ಅಂತಂದರೆ ಅವನ್ನು ನಿಜವಾಗಿ ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡ್ರೆ ಎರಡೂ ರೀತಿಯಿಂದ ಸುಖ ಅರ್ಥಾತ್ ಈ ಲೋಕದೊಳಗೂ ಸುಖ, ನಮ್ಮ ಜೀವನದಲ್ಲಿ ಸುಖ ಸಂತೋಷ, ಜೊತೆಗೆ ನಾವು ಯಾವುದನ್ನು ಸಾಧಿಸೋ ಸಲುವಾಗಿ ಈ ಮನುಷ್ಯರಾಗಿ ಬಂದಿವೋ ಅದು ಸಫಲ. ಎಲ್ಲ ಸಂಗತಿಗಳು ಜೀವನದೊಳಗೆ ಅಳವಡಿಸಿಕೊಳ್ಳಿ. ಅದಕ್ಕೆ ಶ್ರೀಕೃಷ್ಣನಿಗೆ ಉದ್ಧವ ಭಾಳ ರೀತಿಯಿಂದ ಆಯ್ಕೆ ಆಗ್ತಾನೆ. ಅದಕ್ಕಲ್ಲೇ ಯಮ ನಿಯಮಗಳ ಬಗ್ಗೆ ಹೇಳಿ. ಅದಕ್ಕೆ ಶ್ರೀಕೃಷ್ಣ ಪತಂಜಲಿ ಯೋಗದೊಳಗೆ ಯಮದ 5 ನಿಯಮದ 5 ಹೇಳಿ. ಆದರೆ ಇಲ್ಲೇ 12 ನಿಜಗೊಂಡ್ರೆ 10 ಹೇಳಿ, ಇವನು 12 ಇರ್ತಿ ಹೇಳ್ತಾ. ಇಲ್ಲಿ ಮುಂದೆ ಹೇಳ್ತಾರಲ್ಲೇ ಶೌಚ ಅಂದರೆ ಏನು? ಶೌಚ ನಿಯಮದ ಕೊಡು ಸಂಖ್ಯಾ, ಇದು ಕೂಡ ನಿಯಮ. ಯಮದ 12 ಹೇಳಿದ್ರೆ ನಿಯಮದ್ದು ಕೂಡ 12 ಹೇಳ್ತಾರೆ. ಶೌಚ ಅರ್ಥಾತ್ ಹೊರಗ ಅಭ್ಯಂತರ ಪವಿತ್ರತಾ, ಜಪ ತಪ ಹೋಮ ಶ್ರದ್ಧಾ ಅತಿಥಿ ಸೇವಾ ನನ್ನ ಪೂಜಾ ತೀರ್ಥಯಾತ್ರ ಪರೋಪಕಾರದ ಪ್ರಯತ್ನ ಸಂತೋಷ ಗುರು ಸೇವಾ, ಇಷ್ಟು ಸಂಗತಿಗಳನ್ನು ಒಳಗೊಂಡು ಶುದ್ಧಿ ಇದು 2 ಪ್ರಕಾರದ್ದು. ಬಾಹ್ಯ ಅಭ್ಯಂತರ, ಅದಕ್ಕೆ 12 ನಿಯಮಗಳು ಅಂತೇಳಿ. ಧರ್ಮದ ಸಮಾಧಾನ ಶ್ರದ್ಧಾ, ಶ್ರದ್ಧಾ ಅಂದ್ರೇನು? ಧರ್ಮಕ್ಕೆ ಸಮಾಧಾನ, ಸಮ್ಯಕ್ ಆದರ ಸಮಾಧಾನ. ಸಮಾಧಾನ ಹೆಂಗೆ ಬಿಡಿಸ್ಬೇಕಾದ್ರೆ ಸಮ್ಯಕ್ ಆದರ ಅಂದರೆ ಅತ್ಯಂತ ಆದರ ಕೊಡಬೇಕು. ಯಾವುದಕ್ಕೆ? ಧರ್ಮ. ಇವಕ್ಕೆ ಧರ್ಮೇಣ ಹೀನ. ಉಳಿದೆಲ್ಲವೂ ಕೂಡ ಎಲ್ಲರಲ್ಲೂ ಅದಾವ. ಏನದಾವ? ಆಹಾರ ನಿದ್ರಾ ಭಯಮೈತ್ವಂಚ ತೇಷಾಂ ಅಧಿಕೋ ಧರ್ಮ ಧರ್ಮತೇನೈವ ಹೀನಾ ಪಶುಭ ಸಮಾನ. ಆ ಧರ್ಮನ ಇಲ್ಲ ಅಂದರೆ ನಿಜವಾಗಿಯೂ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಕರ್ತವ್ಯ ಗುಣ ಅದೆಲ್ಲ ಇದೆ. ಅದರ ಧರ್ಮನ ಅಂತಾನೆ. ಅವು ತಮ್ಮ ಧರ್ಮವನ್ನು ಬಿಡೋದಿಲ್ಲ. ಆದರೆ ಮನುಷ್ಯ ಈ ಧರ್ಮ ಬಿಡೋ ಸಲುವಾಗಿ ಧರ್ಮಕ್ಕೆ ಆಧಾರದಿಂದ ಸಮಾಧಾನ ಅಂದರೆ ಏನಪ್ಪ ಇದೊಂದು ಕಾಟ ಹಚ್ಚಾರ ನಮಗೆ ಇದನ್ನು ಮಾಡಬೇಕಂತೇಳಿ ಮಾಡ್ತೀವಿ ಅಂತಲ್ಲ, ಅತ್ಯಂತ ಆಧಾರಪೂರ್ವಕ. ಅದಕ್ಕೆ ಅಲ್ಲೇ ಅಭ್ಯಾಸದ ಬಗ್ಗೆ ಅದನ್ನು ಹೇಳಿ ಸಾತು ನೈರಂತರ್ಯ ಸತ್ಕಾರ ಸೇವಿತು ಅನ್ನೋದಲ್ಲ ಈ ಮಾತು. ಸತ್ಕಾರ ಅಂದರೆ ಒಳ್ಳೆ ರೀತಿ ಆಧಾರದಿಂದ ಅದನ್ನು ಮಾಡ್ಬೇಕಾದ್ರೆ ಇದು ಕಲ್ಯಾಣ ಮಾಡ್ತದೆ, ನನಗೆ ಇದು ನಾ ಮಾಡಬೇಕು ಅನ್ನುವಂಥ ಭಾವನೆ. ಅದಕ್ಕೆ ಅಲ್ಲಿ ಹೆಂಗೆ ಹೇಳಿದ್ರು ಹಂಗೆ ಧರ್ಮವನ್ನು ಸದಾದರ ಅದಕ್ಕೇನೆ ಶ್ರದ್ಧಾ ಅಂತ ಶಬ್ದ ಪ್ರಯೋಗ ಮಾಡಿದರು ನೋಡಿ. ಅದೇ ಹೇಳ್ತಾರ್ಥ. ಈ ಯಮ ನಿಯಮ 12 ಆಗ್ತಾವೆ. ಈ ಸಕಾಮ ನಿಷ್ಕಾಮ ಎರಡೂ ಪ್ರಕಾರ ಸಾಧಕನ ಸಲುವಾಗಿ ಉಪಯೋಗನ. ಈ ಎರಡು ಮಾತನ್ನು ಇಲ್ಲಿ ನಿಶ್ಚಯವಾಗಿ ಹೇಳ್ತಾರೆ. ಸಕಾಮ ಅಂದರೆ ನಿಷ್ಕಾಮ ಎರಡೂ ಕೂಡ ಎರಡೂ ಪ್ರಕಾರ ಸಾಧಕನಿಗೆ ಎರಡು ಬೇಕೆ. ಸಕಾಮನ ಮಾಡಬೇಕು, ಒಂದು ಆಯೋಜನೆ ಮಾಡಬೇಕು. ಸಕಾಮ ಹೆಂಗಿರ್ಬೇಕು? ಕಾಮನೆಗಳು ಎಂಥ ಇರಬೇಕು? ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ. ಆ ಕಾಮನೆಗಳು ಬೇಕು. ಸಕಾಮರಿಲ್ಲಿ ಸಕಾಮ ಹೆಂಗಿರ್ಬೇಕು? ಧರ್ಮಕ್ಕೆ ವಿರೋಧಿ ಅಲ್ಲದಿರ್ಬೇಕು. ಯಾವಾಗಾರ ಮೋಸ ಮಾಡುವ ಹಾಗೆ ಮಾಡು ಅಲ್ಲ. ಆ ಥರ ಇದ್ರೆ ಉಪಯೋಗಿನ. ಯಾವ ಪುರುಷ ಇವುಗಳನ್ನ ಪಾಲನ ಮಾಡ್ತಾನೋ, ಯಾವುಗಳನ್ನ 12 ಯಮ 12 ನಿಯಮ ಇವುಗಳನ್ನ ಪಾಲನ ಮಾಡ್ತಾನೋ ಅವನು ಯಮ ನಿಯಮದ ಅವನ ಇಚ್ಛೆ ಅನುಸಾರವಾಗಿ ಇವನಿಗೆ ಭೋಗ ಮೋಕ್ಷ ಎರಡೂ ಪ್ರಕಟಿಸ್ತಾರೆ ನೋಡಿ. ಇವೇನು ಮಾಡ್ತಾವೆ ನೋಡಿ. ಈ ನಿಯಮ ಇಚ್ಛಾ ಅನುಸಾರವಾಗಿ ಅವನಿಗೆ ಭೋಗ ಮೋಕ್ಷ ಎರಡೂ ಕೊಡ್ತಾವೆ. ಭೋಗ ಇಲ್ಲೇ ಯಾವಾಗ ಯಮ ನಿಯಮಗಳನ್ನು ಅನುಸರಿಸ್ತೀಯೋ ಅಂದಾಗ ಅಲ್ಲೇ ಸಾಮಾನ್ಯವಾಗಿ ನಿಯಮ ಯಮ ಇದರೊಳಗಿಂತ
ಒಂದು ಮೊದಲು ಇಂದ್ರಿಯ ನಿಗ್ರಹ ಅನ್ನೋದು ಐತೈತಲ್ಲ, ಇಂದ್ರಿಯ ನಿಗ್ರಹ ಬರ್ತದೆ. ಇಂದ್ರಿಯ ನಿಗ್ರಹ ಬಂದ ಮೇಲೆ ಅವನ ಸಾಮಾನ್ಯವಾದಂಥ ಆಶೆ ಆಕಾಂಕ್ಷೆಗಳು ಕಡಿಮೆ ಮಾಡ್ಕೊಂತ ಹೋಗಿರ್ತಾವೆ, ಭಾಳ ದೊಡ್ಡದಾರಂಗಿಲ್ಲ. ಇಲ್ಲಿ ಈ ಮಾತು ಹೇಳ್ಬೇಕಾದ್ರೆ ಇಚ್ಛಾ ಅನುಸಾರವಾಗಿ ಭೋಗ ಮೋಕ್ಷ ಸಿಗ್ತಾವ ಅಂದಾಗ ಆ ಭೋಗಗಳು ಭಾಳ ಇರೋದನ್ನೇ ಇಲ್ಲವನು. ಅದಕ್ಕೆ ಅಷ್ಟು ಭಗವಂತ ಕೊಟ್ಟೆ ಸಾಧಾರಣವಾದಂಥ ಜೀವನ. ಯಾಕೆ ಪ್ರಾರಬ್ಧ ಪುಷ್ಯತಿ, ಪ್ರಾರಬ್ಧ ನಮಗೆ ಕೊಟ್ಟ ಅಷ್ಟ್ರ ಮೇಲೆ ಅವ ಏನು ಮಾಡ್ತಾನೆ, ಯಮ ನಿಯಮದವ, ಅದು ಸಂತೋಷ ಆಗ್ತಾನೆ. ಸಂತೋಷ ಅನ್ನೋದೈತೆ ಅಲ್ಲಿ ನೋಡೋದೆ ಸಂತೋಷ ಸ್ವಾಧ್ಯಾಯ. ಆ ಸಂತೋಷ ಇರೋದರಿಂದ ಅವ ಏನು ಸಿಗ್ತದೋ ಅದು ಎದೃಚ್ಛ ಲಾಭ ಸಂತುಷ್ಟ ಆ ಇರೋದ್ರಿಂದ ಅವನಿಗೆ ಬೇಕಾದಂಥ ಭೋಗ ಸಿಗ್ತದೆ. ಜೊತೆಗೆ ಇವೆಲ್ಲವನ್ನು ಅದು ಮುಖ್ಯವಾದಂಥದ್ದು ಈಶ್ವರ ಪ್ರಣಿಧಾನ ಇದೆ. ಇದು ನಿನಗೇನು ತಂದು ಕೊಡ್ತದೆ, ಮೋಕ್ಷವನ್ನು ತಂದು ಕೊಡ್ತದೆ. ಯಾಕೆ ಮೋಕ್ಷ ಅನ್ನುವಂಥದ್ದು ಎಲ್ಲೋ ಹೊರಗಿಂದಪ್ಪ ಅದು ಮಾಡಬೇಕಾಗಿದೆ ಅಂತಲ್ಲ. ಆದ್ದರಿಂದ ಅವನು ಕೊಡ್ತಾವ ಅಂದರೆ ಯಮ ನಿಯಮ ಇವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡು, ಸಮಾಧಾನದಿಂದ ಆಧಾರದಿಂದ ಪಾಲನೆ ಮಾಡು. ಏನಪ್ಪ ಮತ್ತೇನು ಹೇಳ್ಯಾರ ಮಾಡ್ಬೇಕಲ್ಲ, ಮತ್ತು ಇಷ್ಟು ಮಾಡ್ಲಿಕ್ಕೆ ಊಟಕ್ಕೆ ಹಾಕೋದು ನೋಡು ಅಂದಾರ. ಹಿಂಗೆ ಸಣ್ಣ ಹುಡುಗ ಮಾಡ್ತಿರ್ತಾವಲ್ಲ, ಊಟಕ್ಕೆ ಹಾಕೋಂಗಿಲ್ಲ, ಅದಕ್ಕೆ ಮಾಡ್ತೀವಿ, ಹಂಗಲ್ಲಪ್ಪ ಅತ್ಯಂತ ಆದ. ಅದಕ್ಕೆ ಇಲ್ಲಿ ಶ್ರೀಧರ ಸ್ವಾಮಿ ಹೇಳ್ತಾರೆ, ಎರಡೂ ಶ್ಲೋಕಗಳು ಯಮ ನಿಯಮ ಅಲ್ಲಿ ಹೇಳ್ತಾರೆ, ಅಥವಾ ಉಭಯೋ ಅರ್ಥಾತ್ ಪ್ರವೃತ್ತಿ ನಿವೃತ್ತಿ ಎರಡೂ ಮುಮುಕ್ಷುಗಳ ಸಲುವಾಗಿ ಯಮಪ್ರದ ಎಲ್ಲ ಅದು ಉಭಯೋ ಅರ್ಥಾತ್ ಪ್ರವೃತ್ತಿ ನಿವೃತ್ತಿ ಎರಡೂದ್ರ ಬಗ್ಗೆ ಮುಮುಕ್ಷುಗಳಿಗೆ ಯಮ ಪ್ರಧಾನ, ಸಕಾಮ ಪುರುಷನಿಗೆ ನಿಯಮ ಪ್ರಧಾನ. ಅದನ್ನೇ ಇದು ಕಾರಣ ಏನು ಹೇಳ್ತಾರೆ, ಇವುಗಳ ಪಾಲನೆ ಮಾಡುವಂಥ ಪುರುಷನಿಗೆ ಪಾಲನೆ ಮಾಡಿದಂಥ ಯಮ, ಆ ಯಮ ಅಲ್ಲ, ಯಮ ಅಂಕಳು ಎಲ್ಲಿ ಓದಿನಿ ನೀನು ತೊಗೊಂಡು ಯಮ ಬಂದು, ಆ ಯಮ ಅಲ್ಲ, ಯಮ ನಿಯಮ ಇವೇನು ಪಾಲನೆ ಮಾಡ್ತಿಲ್ಲ. ಯಮದು ಅವರು ಪತಂಜಲಿ 5 ಇವರು 12 ಇವೇನು ಮಾಡ್ತಿಲ್ಲ. ಇದನ್ನು ವಿಶೇಷವಾಗಿ ಹೇಳಾಕತ್ತಾರೆ ಶ್ರೀಧರ ಸ್ವಾಮಿಗಳು, ಸಕಾಮ ಪುರುಷನಿಗೆ ನಿಯಮ ಪ್ರಧಾನ. ಆಮೇಲೆ ಅದಕ್ಕೆ ಕಾರಣ ಹೇಳ್ತಾರೆ, ಇವನ ಪಾಲನೆ ಮಾಡುವಂಥ ಪುರುಷನಿಗೆ ಪಾಲನೆ ಮಾಡುವಂಥ ಯಮ ನಿಯಮ ಪ್ರವೃತ್ತ ನಿವೃತ್ತಿ ಎರಡೂ ಪ್ರಕಾರ ಪುರುಷ ಇಚ್ಛೆ ಅನುಸಾರವಾಗಿ ಭೋಗ ಮೋಕ್ಷ ಕೊಡ್ತಾವೆ. ಅದೇ ಯಾಕಪ್ಪ ಇಲ್ಲಿ ಭೋಗ ಕೊಡ್ತಾರಂತ ಹೇಳಿದರು. ಭೋಗ ಕೊಡ್ತಾರೆ ಅನ್ನೋದ್ರೊಳಗೆ ಅವ ಭೋಗದ ಇಚ್ಛೆನೇ ಕಡಿಮೆ ಇರ್ತದಲ್ಲ, ತಿತಿಕ್ಷ ಇರ್ತದೆ, ಜೊತೆಗೆ ಅವ ಸಂತೋಷ ಇರ್ತದೆ. ಅವನಿಗೆ ಸಂತೋಷದ ಕೊರತೆಯೇ ಪಾಪ ಮಾಡೋಕ್ಕೆ ಕಾರಣ ಆಗ್ತದೆ. ಇನ್ನೂ ಬೇಕು, ಇನ್ನೂ ಎಷ್ಟಿದ್ರು ಇನ್ನೂ ಬೇಕು. ಅದು ಅವ್ರೇನು ಮಾಡ್ರೆ ಅವ್ರ ಹತ್ತಾಗ ಇನ್ನೂ ಕೊಡ್ತಾರೆ, ಅವ್ರ ಕಡೆ ಇನ್ನೂ ಸಿಗ್ತದೆ, ಅವ್ರ ಕಡೆ ಅವ್ರು ಇನ್ನೂ ಸಿಗ್ತೈತೆ. ಯಾರು ಹೇಳ್ತಾರೆ ಅಲ್ಲೇನೋ ಏನೈತಿ ಇಲ್ಲೇ ಅಂತ ಅಂದ್ಕೊಳ್ಳಿ, ಇದ್ರೆ ಸಾಕಪ್ಪ. ಇಲ್ಲೇನು ಸಿಗ್ತದೆ, ಈ ಸಂತೋಷ ಬೇರೆ ಕಡೆ ಇಲ್ಲ. ಇದು ಹಿಂದೂಸ್ತಾನದೊಳಗೆ ಒಮ್ಮೆ ಮನುಷ್ಯ ಬಂದು ಅಮೇರಿಕಾದಿಂದ, ಅವ ಎಂಥ ಹಾರ್ಟ್ ಸ್ಪೆಷಲಿಸ್ಟ್, ಕ್ಯಾನ್ಸರ್ ಸ್ಪೆಷಲಿಸ್ಟ್, ಕ್ಯಾನ್ಸರ್ ಆಪ್ರೇಷನ್ ಭಾಳ ಶ್ರೇಷ್ಠ. ಬಂದ, ಯಾಕಪ್ಪ ಎಲ್ಲರೂ ಅಲ್ಲಿ ಹೋಗ್ಬೇಕಂತಾರೆ, ನೀ ಅಲ್ಲಿ ತಿರುಗಿ ಬಂದರು. ಅವೆಲ್ಲ 4 ದಿವಸದ ಮಟ್ಟಿಗೆ ಇರಾಕ್ರೆ ಉಳಿದು ಏನು ಬರೋಬ್ಬರಿಲ್ಲ. ಅಲ್ಲಿ ಶಾಸ್ತ್ರ ಸಮಾಧಾನ ಶಾಂತಿನ ಬರೀ ದುಡ್ಡು 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 ಎರಡು ದುಡ್ಡು ತೊಗೊಂಡು ಏನು ಮಾಡೋದು. ಹಂಗೆ ಅಲ್ಲಿ ಸಮಾಧಾನ ಸಿಗುವಂಥ ಜಾಗ ಇದು. ಅದನ್ನು ಸಂತೋಷ, ಅದನ್ನು ಪ್ರೀತಿಯಿಂದ ಮಾಡಿಕೊಂಡು ಮಾಡಿದ್ರೆ ಅವ್ನ ಇಚ್ಛೆನೇ ಕಡಿಮೆ ಇರ್ತಾವೆ. ಅದು ಅವನ ತಕ್ಕಂಥ ಇಚ್ಛೆ ಅವನು. ಯಾಕೆ ಪ್ರಾರಬ್ಧ ನೀನು ಕೊಡ್ತೈತೆ. ಪ್ರಾರಬ್ಧ ಅಂದ್ರೆ ಏನದ, ನೀನೇ ಹಿಂದೆ ಮಾಡಿದಂಥ ಪಾಪ ಪುಣ್ಯಗಳ ಕರ್ಮ, ಅದು ನೀನು ಕೊಡ್ತೈತಿ. ಯಾರು ಏನು ಬೇಡ, ಯಾರು ನೀನು ಕೊಡೋದು ನೋಡು ಅಂದರೂ ಕೇಳೋದಿಲ್ಲ. ಅದು ನಿನಗೆ ಬೇಕಾದವ್ರು ಕೊಡಲಾರ್ದಂಗೆ ಮಾಡಿ ಕೊಡೋದು ಸಿಕ್ಕವರು. ನಿಮ್ಮ ಪ್ರಾರಬ್ಧ ಇವತ್ತಿದೈತ, ಶಾವಿಗೆ ಉಣ್ಣೋದೈತಂದ್ರೆ ಬಡಿಸ್ಕೊಂಡಾರು ಬರತೈತೆ ಅದು ಮ್ಯಾಲ ಗಿಡದಾಗ ಕುಂತರು. ಹಂಗೆ ನನ್ನ ಪ್ರಾರಬ್ಧದೊಳಗೆ ಇಲ್ಲ ಬರೋದೇ. ಯಾವುದಿನ್ನ ಪ್ರಾರಬ್ಧದೊಳಗೆ ಇಲ್ಲವೋ ಅದನ್ನು 10 ಮಂದಿ ಕೊಡ್ತೇನೆ ಅಂತಂದ್ರು ಆಗೋದಿಲ್ಲ. ನೋಡಿ ಏನು ಮಾಡ್ತಿ. ನಮ್ಮ ಹುಡುಗ ಬಡ್ತಾನೆ ಹುಡುಗ, ಆದ್ರೆ ಒಳ್ಳೆ ಭಾಳ ಚಲೋ ಹುಡುಗ, ಸಂಘದ ಕಾರ್ಯಕರ್ತ. ಅವಾಗೆಲ್ಲರೂ ಕೂಡಿ ಏನು ಮಾಡಿದರು, ಅವಾಗ ಏನು ಸ್ವಲ್ಪ ಸಾಮಾನು ಕೊಡ್ಸೋಣಂತ ಮನೆಯಾಗ ಅದು ಗಡಿಯಾಳೋ ಅವು ಇವೆಲ್ಲ ಕೊಡಿಸಿದ್ರಪ್ಪ. ಕೊಡಿಸಿದ್ರೆ ಆ ಮನೆಯಾಗೆಲ್ಲ ಬಂದು ಅವನಿಗೆ ಡ್ಯೂಟಿ ಏನಪ್ಪ ಸಾಲಿ ಕನಸು. ಹೈಸ್ಕೂಲ್ನಾಗ ಇದ್ದವ, ನಮ್ಮವರು ಹೈಸ್ಕೂಲ್ನಾಗ ಪ್ರಿನ್ಸಿಪಾಲ್ ಅವರಾಗಿದ್ದು, ಇವ್ಗೆ ಹಚ್ಕೊಟ್ಟ ಕೆಲಸ ಏನಪ್ಪ ಸ್ವಚ್ಛ ಮಾಡೋದು. ಮತ್ತು ಇವ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಇದ್ದ. ನಾವು ರಾತ್ರಿ ಸಾಲಿ ಕಾಯ್ಬೇಕಲ್ಲ,
ಸಾಲಿ ಕಾಯಕ ರಾತ್ರಿ ಹೋದಾಗ ಮನೆ ಕಳು ಆಗ್ಬಿಡ್ತೆಲ್ಲ ಹೋದ ಎಷ್ಟು ಸಾಮಾನು ತಂದು ಕೊಟ್ಟಿದ್ರು ಗಡಿಯಾರ ತಂದು ಕೊಟ್ಟರು ಅದು ಕೊಟ್ರಿ ಎಲ್ಲ ಕೊಟ್ಟಿರು ಕಲಾಸ್ ಮನೆ ಖಾಲಿ ಏನು ಮಾಡೋರು ನೀವು ಅವಾಗ ಹಾಗದು ಇಲ್ಲ ಆದರೆ ಅವ್ನು ಸಂತೋಷ ಏನಿದೆ ಅದರ ಸಂತೋಷದಿಂದ ನೋಡಿ ಉತ್ತಮ ಹಾಡುಗಾರ ಸಣ್ಣ ಹುಡುಗ ಕೂಡ್ಕೊಂಡು ಕತೆ ರಾಮಾಯಣ ಮಹಾಭಾರತ ಕತೆ ಹೇಳವ ಅವ ಬಂದ ಕ್ಯಾಟ್ ಅಯ್ಯಪ್ಪ ಸಿದ್ದು ಬಂದ್ರಪ್ಪ ಅವ್ನು ಓಡಿ ಹೋಗೋರು ಅವ್ರು ಬಂದರು ಚಲೋ ಹುಡು ನಮಗೊಂದು ಕತೆ ಹೇಳ್ರಿ ನಮಗೊಂದು ಕತೆ ಹೇಳ್ರಿ ಅಲ್ಲಿ ಹುಡುಗಿ ಕಟ್ಟಿ ಮೇಲೆ ಕುಂಡ್ಕೊಂಡು ಕತೆ ಹೇಳೋ ಸಾಯಂತಂಕ ಅವ್ರು ಹಂಗೆ ಚಲೋ ನಸೀಬ್ದಾಗ ಏನು ಅದು ಬರೋದೈತೆ ನೋಡಿ ಒಲ್ಲೆ ಅಂದ್ರೂ ಕೇಳೋದೇ ಇಲ್ಲ ನೀ ಬೇಕಾದ್ರೆ ಚಲೋದು ಬಂದು ಹಂಚ್ಬಾರ್ದು ಚಲೋ ಬಂದ ಬಾಪ ಇದು ಬಂದೈತೆ ಹೆಂಗೆ ಮಾಡ್ದಾಗ ಬಂದಿರ್ತಪ್ಪ ನೀ ತಗೋ ನಾ ತಗೋ ಅಂತೀವಿಲ್ಲ ಹಂಗೆ ಹಂಚು ಆದರೆ ಕೆಡಕ್ಕೆ ಬಂತ ಉಣ್ಣಬೇಕು ನೀ ಅದನ್ನು ಬ್ಯಾರೆದವ್ರು ಕೊಡಕ್ಕೆ ಬರೋಂಗಿಲ್ಲ ಹಂಗೆ ಆ ಯಮ ಭೋಗ ಮತ್ತು ಮೋಕ್ಷ ಪ್ರಧಾನ ಮೋಕ್ಷ ಅಂತಂದ್ರೆ ದೂರವಿಲ್ಲವೋ ಎಲ್ಲೈತಿ ದೂರ ಇದ್ರೆ ಮತ್ತೆ ಅದಕ್ಕೆ ಹೇಳ್ತಾರೆ ಮತ್ತೆ ಅದೇ ಹೇಳ್ತಾರೆ ಬುದ್ಧೇ ಮಿತ್ರತೆಯ ಯಮಃ ನೋಡಿ ಮನ್ನಿಷ್ಠ ಅಲ್ಲಿಷ್ಟ ಅಂತ ಬುದ್ಧಿ ನನ್ನೊಳಗೆ ಹಚ್ಚು ಕೃಷ್ಣ ಏನು ಹೇಳ್ತಾನೆ ನಿನ್ನ ಬುದ್ಧಿಯನ್ನು ಬುದ್ಧಿ ನನಗೆ ಹಚ್ಚು ಮಾಡೋದು ಶಮದೇನು ಬುದ್ಧಿ ಅಲ್ಲಿ ಹಚ್ಚು ನಾನು ಇಂದ್ರಿಯಗಳು ನಿನ್ನ ವಶ ಮಾಡ್ಕೊಳ್ಳೋಂಥ ದಮ ದಮದ ಬಗ್ಗೆ ನೀಚ್ಕೊಂಡ್ರೆ ಮನೋನಿಗ್ರಹ ಅಂತೇಳಿ ಆಮೇಲೆ ದಮ ಇಂದ್ರಿಯ ನಿಗ್ರಹ ನ್ಯಾಯತಃ ಪ್ರಾಪ್ ದುಃಖ ಸಹನ ಮಾಡೋದು ತಿತಿಕ್ಷಾ ಇದು ನೋಡಿ ಯಾವುದದು ನ್ಯಾಯತಃ ಪ್ರಾಪ್ತವಾದಂಥ ದುಃಖ ಅನ್ಯಾಯದಿಂದ ಅಲ್ಲ ಯಾವುದು ನ್ಯಾಯತಃ ಅಂತಂದ್ರೆ ಈಗ ನಿನಗೆ ಹಿಂದೇನೋ ಮಾಡಿ ಅದರಿಂದ ದುಃಖ ಬರ್ತದೆ ಅದು ನ್ಯಾಯತಾನ ಅನ್ಯಾಯವಾಗಿ ಬಂದಿಲ್ಲ ಅನ್ಯಾಯವಾಗಿಯೂ ದುಃಖ ಬರ್ತದೆ ಬರುದಿಲ್ಲಂತಲ್ಲ ಈಗ ಬ್ರಿಟಿಷರು ಹಿಡ್ಕೊಂಡು ಹೋದ್ರಪ್ಪ ಭಗತ್ ಸಿಂಗ್ ಅವರು ಹಿಡ್ಕೊಂಡು ಅನ್ಯಾಯತ ಏನ ಅನ್ಯಾಯದಿಂದ ಹಿಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೋದ್ರಪ್ಪ ಜೈಲಿಗೆ ಕರ್ಕೊಂಡು ನ್ಯಾಯತ ಏನಿದೆ ಅನ್ಯಾಯ ಆದರೂ ಏನು ಮಾಡ್ಬೇಕಾಗ್ತಲ್ಲ ಸಮಾಧಾನ ಇದು ಹಂಗೆ ದುಃಖವನ್ನು ಸಹನ ಮಾಡೋದು ತಿತಿಕ್ಷಾ ತಥಾ ನಾಲಿಗೆ ಉಪಸ್ಥೇಂದ್ರಿಯ ನಿನ್ನ ಒತ್ತೆ ಹಿಡಿದು ಧೃತಿ ಸ್ಥೈರ್ಯ ಎರಡು ಮಾತು ಒಂದು ನಾಲಿಗೆ ಇನ್ನೊಂದು ಉಪಸ್ಥೇಂದ್ರಿಯ ಜನನೇಂದ್ರಿಯ ಕಂಟ್ರೋಲ್ ಮಾಡ್ಬೇಕಲ್ಲ ಅದ ಗದ್ದಲ ಮಾಡೋದಲ್ಲ ಈ ಎರಡು ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ ಅದನ್ನು ಗಟ್ಟಿ ಹಿಡ್ಕೊಂಡು ಧೃತಿ ಅಂದರೆ ಸ್ಥೈರ್ಯ ಕಾಪಾಡ್ಕೊಳ್ಳೋ ಈ ಎರಡು ಸಂಗತಿಗಳು ಮನುಷ್ಯನ ಮೇಲೆ ಹೋಯ್ತಾವ ಕಚ್ಚಿ ಬಾಯಿ ಎರಡು ಸುದ್ದಿ ಕನ್ನಡ ಹೇಳ್ತಾವ ಕಚ್ಚಿ ಬಾಯಿ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸವಾಲು ನೋಡಿ ಹೆಂಗೆ ಎರಡು ಸಂಗತಿ ಗಟ್ಟಿರುತ್ತೆ ಅದಕ್ಕೆ ಎಲ್ಲರೂ ಅದನ್ನ ಇವೆರಡು ಸಂಗತಿ ಗಟ್ಟಿದ್ರೆ ಸ್ಥೈರ್ಯ ಅಂತಾರೆ ಇಲ್ಲೇ ಶ್ರೀಧರ ಸ್ವಾಮಿಗಳ ಮುಮುಕ್ಷು ಅಲ್ಲೇ ಉಪದೇಯ ಶಮಾದಿಗಳು ಇದನ್ನು ಪರಿತ್ಯಜ್ಯ ದುಃಖ ಆದಿ ಮಹಾಪುರುಷರು ಪ್ರಸಿದ್ಧಿ ವಿಲಕ್ಷಣ ಪ್ರಕಾರದಿಂದ ಶಮ ಹಿಡ್ಕೊಂಡು ಅಧ್ಯಾಯ ಈ ಅಧ್ಯಾಯದ ಕೊನೆಯವರೆಗೆ ಭಗವಂತ ಇದನ್ನ ಇದ್ರ ದ್ವಾರ ಇದರ ವಿಪರೀತ ಆಗುವಂಥ ಶಮ ಅದ ಶಮ ಮಾಡೋದಿಲ್ಪ ಅವುಗಳಿಗೆ ಅದನ್ನು ತಿಳ್ಕೊಬೇಕು ಹಾಗಾಗಿ ಏನೇನು ಹಾಕದಪ್ಪ ಗದ್ದಲ ಇದು ತಿಳ್ಕೊಬೇಕು ನನ್ನೊಳಗೆ ಬುದ್ಧಿ ಹಚ್ಚು ಅದು ಶಮ ಎಲ್ಲ ಹಚ್ಚಬೇಕು ಮಯ್ಯೇವ ಮನ ಆದಸ್ವ ಮೈ ಬುದ್ಧಿ ನಿವೇಶಯ ಬಂತ ನನ್ನೊಳಗೆ ಮನಸ್ಸು ಮನಸ್ಸು ಭಗವಂತ ಹಚ್ಚಿದ್ರೆ ಏನು ಆನಂದಪ್ಪ ನಮ್ಮ ಮನಸ್ಸಾಗ ನಡೆಯೋಂಗಿಲ್ಲ ಅವನ ಮನಸ್ಸಾಗ ನೀ ಹೇಳ್ತಿಲ್ಲ ಅದು ಬರೋಬ್ಬರ ನಮ್ಮ ಬಿಡು ನಮ್ಮ ಮಾಡಂಗಿಲ್ಲ ನಿನ್ನ ಮನಸ್ಸೇನು ಅದು ನಿನ್ನ ಮನಸ್ಸ ನಮ್ಮ ಅದಕ್ಕೆ ನಮಸ್ಕಾರಕ್ಕಿಂತ ನಮನ ಅಂದ್ರೆ ಏನು ಮಾಡಬೇಕು ನಿನ್ನ ಮನಸ್ಸು ಇಲ್ಲ ಆಗಬೇಕು ನಮನ ಮತ್ತು ಮನಸ್ಸು ಯಾರ್ದು ಎಲ್ಲ ನಿಂದಪ್ಪ ನಿನ್ನ ಇಚ್ಛೆಯಿಂದ ಆಗಿ ಬರ್ತದೆ ನನ್ನ ಇಚ್ಛೆಯಿಂದ ಆಗೋದು ಬೇಡ ಅದನ್ನ ಬೇಡ್ಕೋಬೇಕು ನಾವು ಯಾಕೆ ನನ್ನ ಇಚ್ಛೆ ಪರಿಪಕ್ವ ಶುದ್ಧ ಆಗಿಲ್ಲ ಮನಸ್ಸು ಶುದ್ಧ ಆಯ್ತು ಅಂದ್ರೆ ಅವಾಗ ನಿನ್ನ ಮನಸ್ಸಿನಾಗ ಶುದ್ಧನೇ ಬರ್ತದೆ ಕೆಟ್ಟ ವಿಚಾರ ಬರೋದೇ ಇಲ್ಲ ಕೆಟ್ಟ ಸಂಗತಿ ಬರೋದು ನಮ್ಮ ಮನಸ್ಸಿನಾಗ ಕೆಟ್ಟ ಸಂಗತಿ ಬರ್ತಾವಂದ್ರೆ ಏನು ತಿಳ್ಕೊಬೇಕು ಮನಸ್ಸು ಅಶುದ್ಧ ಐತೆ ಮನಸ್ಸಿನಾಗ ಎಲ್ಲರಿಗೂ ಕಲ್ಯಾಣ ಒಂದು ಇರ್ಬಿ ಸಹಿತ ನನ್ನಿಂದಲೂ ಸಹ ಒಂದು ಬಾಯಿ ಮಾತಾಡಿದರೆ ಎಲ್ಲರಿಗೂ ಆನಂದ ಆಗಿದೆ ಏನು ಮಾತಾಡಿದಪ್ಪ ಬಾ ಇನ್ನಷ್ಟು ಕೇಳ್ಬೇಕಂತ ಹಿಂಗೆ ಮಾತಾಡ್ಬೇಕು ಹೊರತಾಗಿ ಅವ್ರು ಬಿಡಪ್ಪ ನಡಿ ಹೋಗಿ ಅವಾಗ ಮಾತಾಡ್ತಾನೆ ಕಿವಿ ಮುಚ್ಕೊಳ್ಳೋಂಗೆ ಬೇಡಪ್ಪ ಅವ್ನು ಮಾತು ಶಾಂತಂ ಪಾಪಂ ಅಂದ್ ಮಾಡುವಂಥದ್ದು ಇನ್ನಷ್ಟು ಕೇಳಬೇಕಪ್ಪ ಅಂತ ಮಾತು ರುಚಿ ಹಂಗೆ
ಆ ಮಾತುಗಳು ನನ್ನಿಂದ ಬೇರೆ ನಮ್ಮ ದುಃಖ ನನ್ನ ಕೃತಿಯಿಂದ ಬೇರೆ ನಾವು ಮನಸ್ಸು ಕಾಯ ವಾಚ ಮನುಷ್ಯ ಈ ಮೂರು ಸಂಗತಿಗಳಿಂದ ಕ್ರಿಯೆ ಮಾಡ್ತಾ ಇರ್ತಾನೆ. ಶರೀರದಿಂದ, ಕಾಯ, ವಾಚ, ಮನಸ್ಸು. ಈ ಮೂರೂ ದೃಷ್ಟಿಯಿಂದ ನಾವು ಬೇರೆಯವ್ರಿಗೆ ಕೆಟ್ಟ ಮಾಡಬಾರ್ದು. ಶರೀರದಿಂದ ಕೆಟ್ಟ ಮಾಡಬಾರ್ದು, ವಾಣಿಯಿಂದ ಕೆಟ್ಟ ಮಾಡಬಾರ್ದು, ಮನಸ್ಸಿನಿಂದ ಕೆಟ್ಟ ಮಾಡಬಾರ್ದು. ಕಾಯಕ್ಕಿಂತ ವಾಚ ಭಾಳ. ಎರಡು ಹೊಡೆದಿದ್ರೆ ನನಗೇನು ಅನ್ನಿಸ್ತಿದ್ದಿಲ್ರಿ, ಮಂದ್ಯಾಗ ಬೈ ಅಂತ ಆಗತ್ತೆ. ಪೊಲೀಸ್ ಸ್ಟೇಷನ್ದಾಗ ಒಬ್ಬರು ನಮ್ಮ ದೇವ್ರ ಬಳಿ ಒಬ್ಬರು ಬೈದ 4 ದಿವಸ ಜ್ವರ ಎಂದು ಕೆಟ್ಟ ಮಾತು ಕೇಳ್ದವ. ನಾಲ್ಕು ಸಜ್ಜನ ಮನುಷ್ಯ ಬೈಗಳಂತಿದ್ದು ಚಂದ್ರಗೌಡ ಅಂತಿದ್ದು ಮುರ್ಕಟ್ಟೆ ಅವ್ನು ಪಾಟೀಲ್ ಅವ್ನು ಕರ್ಕೊಂಡು ಹೋಗಿ ಬೈದಾನ. ಸುಳ್ಳೇನ ಯಾರು ಹೇಳ್ತಾರೆ ಕರ್ಕೊಂಡು ಬೈದಾನ. 2 ದಿವಸ ಜ್ವರ ಬಂದ್ಬೇಕು. ಸಜ್ಜನ ಮನುಷ್ಯ ಹಿಂಗೆ ಅದೇನಾಗತ್ತೆ ವಾಚ. ಇದು ವಾಚ ಕೆಟ್ಟ. ಇದು ಮನುಷ್ಯನ ಜಗಳ ಅದ. ನಾಲಿಗೆ ಏನು ಮಾಡ್ತದೆ? ನಾಲಿಗೆ 2 ಕೆಲಸ ಮಾಡ್ತದೆ. ರುಚಿ ನೋಡ್ದೆ ಮಾತಾಡ್ಬೋದು. ಅದರ ಮಾತಿನಿಂದ ಹಾಗೆ ಕೊಲೆ, ಮಾತಿನಿಂದ ಜಗಳ. ಮಾತು ಎಷ್ಟು ಹೇಳೋದು? ಮಾತಿನ ಹಿಂಗೆ ಹಾಗೆ ಕೊಲೆಯು ಮಾತೇ ಸರ್ವಜ್ಞ, ಮಾತೇ ಮಾಣಿಕ್ಯವು ಸರ್ವಜ್ಞ. ಮಾಣಿಕ್ಯದಂಗೆ ಅಷ್ಟು ಕಿಮ್ಮತ್ತು ತಿಂದಿರ್ಬೇಕು. ಒಂದು ಮಾತಾಡಿದರೆ ಕಿಮ್ಮತ್ತು ಅದು ಗುಮ್ಮನುಗುಸ್ ಆಗಬೇಕು ಅಂತ ಅಲ್ಲ, ಆ ಮಾತುಗಳು ಯೋಗ್ಯವಾಗಿರಬೇಕು, ಅವ್ರು ಕಲ್ಯಾಣ ಮಾಡುವಂಥವು ಆಗಬೇಕು. ಯಾವನಿಗೆ ನಾವು ಮಾತಾಡ್ತೇವೋ ಅವನ ಕಲ್ಯಾಣ. ಅವ್ನು ದುಷ್ಟಿರುವಲ್ಲೇ. ದೊಡ್ಡ ದೊಡ್ಡವ್ರ ಮಾತಿನಿಂದ ದುಷ್ಟ ಪರಿವರ್ತನೆ ಆಗತ್ತೆ. ಅಟ್ವಲ್ಲ ಡೊಂಗ್ರೆ ಮಾರ ಅವ್ರು ಪ್ರವಚನ ಮಾಡಿದರೆ ಚಾ ಬಿಟ್ಟ, ಸಿನಿಮಾ ಬಿಟ್ಟ, ಸುಳ್ಳು ಏನು ಮಾತಪ್ಪ ಅವರು ಬದಲಾವಣೆ. ಬ್ಯಾಡಪ್ಪ ಬಿಡು ಅಂತ ಬೇರೆದವ್ರು ಹೇಳಿದ್ರೆ ಆಗಲಿಕ್ಕಿಲ್ಲ. ಹಿಂಗೆ ಮಾಡಪ್ಪ ಅವ್ರ ಜೀವನ ಎಂಥದ್ದಿತ್ತು. ಲಕ್ಷಗಟ್ಟಲೆ ಅವ್ರಿಗೆ ಸಂಭಾವನೆ ಕೊಡ್ತಾರೆ. 15 ಶಾಸ್ತ್ರ ಹೇಳ್ಯಾರ. ರಾಮಾಯಣ ಮಹಾಭಾರತ ಹೇಳ್ತಾರಲ್ಲ, ಭಾಗವತ ಹೇಳ್ತಾರಲ್ಲ, ಲಕ್ಷ. ಆದರೆ 10 ಪೈಸೆ ಇದ್ದಿದ್ದಿಲ್ಲ. ಅವ್ರೇನು ಸತ್ತಾಗ 10 ಪೈಸೆ ಇದ್ದಿಲ್ಲ. ಏನು ಮಾಡಬೇಕು? ಎಲ್ಲ ಆ ಸಾಲಿತ್ತು 10 ಇತ್ತು ಕೊಟ್ಟು ಬಂದ್ಬಿಡು. 10 ಪೈಸೆ ಅಂತಾರೋ. ಹಂಗೆ ಇವತ್ತಿನ ಕಾಲದಾಗ ಎಷ್ಟು ಮಾಡ್ತಾರಪ್ಪ ಅಂತವ್ರು. ಎಷ್ಟು ಇನ್ನೂ ಕೊಡಲೂ ಇಲ್ಲ ಅನ್ನೋರು. ಅವ್ನು ಕೊಡಲೂ ಇಲ್ಲ ನೋಡಿ ಕೊಡ್ಬೇಕಾದ್ರೆ ಸರೋಡಿಗೆ ಶ್ರೀಮಂತ ಕೊಟ್ಟ ನಮ್ಮ ಕಡೆಗೆ ದೇವ್ರು ರಗಡು ಕೊಡಬಾರ್ದ ನಮಗೆ ಅನ್ನೋರದಾರ ಹೊರತಾಗಿ ನೀ ತಗೋ ಅನ್ನೋರದಾರ ಇಲ್ಲಪ್ಪ. ಅದಕ್ಕೆ ಹೇಳ್ತಾರೆ ಶಮಾದಿ ಪರಿತ್ಯಜ್ಯ ದುಃಖ ಆದಿನ ಮಹಾಪುರುಷ ಪ್ರಸಿದ್ಧಿ ವಿಲಕ್ಷಣ ಪ್ರಕಾರ ಶಮನಿನ ಅಧ್ಯಾಯ ತನಕ ಇದನ್ನು ವಿಪರೀತ ಆಗುವಂಥ ಅಶಮವನ್ನು ಕೂಡ ತಿಳ್ಕೊಬೇಕು. ಅಲ್ಲಿ ಏನು ಹಾನಿ ಆಗ್ತದಪ್ಪ ಇದು ಅರ್ಥ. ನನ್ನೊಳಗೆ ಬುದ್ಧಿ ಹಚ್ಚೋದು ಶಮ ಅಂತ. ಕೇವಲ ಶಾಂತಿ ಮಾತ್ರಕ್ಕಲ್ಲ, ಇಂದ್ರಿಯಗಳ ದಮ ಅಂತ. ಅಲ್ಲೇ 4 ಆದಿ ದಮನಗ ದಮ ಅಂತ ಇದು ಹೇಳ್ತಾರೆ. ವಿಹಿತ ದುಃಖವನ್ನು ಬರ್ದಾಸ್ತ್ ಮಾಡು ತಿತಿಕ್ಷಾ. ಯಾವ ದುಃಖ ಬಂದು ಆಗ್ಬಿಟ್ಟು ಇರೋದೆ. ಆಮೇಲೆ ಭಾರ ಆದಿ ಸಹನ ಮಾಡೋದು ಅಲ್ಲ, ಮುಖ್ಯವಾಗಿ ಸಹನ ಮಾಡೋದು ತಿತಿಕ್ಷಾ. ಬೇರೆದವ್ರು ಬೈದು ಅನ್ಬಂದ್ಬಿಡು. ಹಿಂಗೆ ನೋಡಿ ನನಗೆ ಹೊತ್ತಲೇ ಬರೆದ್ರು ನನಗೆ ಹಿಂಗಂತ ಅಪವಿತ್ರ ಮಾಡ್ಕೋಬಾರ್ದು. ನಾಲಿಗೆ ಅಪಶಬ್ದ. ಯಾಕೆ ಅಪಶಬ್ದಗಳು ಮಾಡಿ ನಿನ್ನ ಶಬ್ದವನ್ನು ಆಕಾಶ ಹಿಡ್ಕೊಂಡಿರ್ತೈತಿ, ಆಮೇಲೆ ಅದ ಬಿಡ್ತೈತೆ. ಅದು ಪವಿತ್ರತೆ ಕೆಡುವುದರಿಂದ ಅಪಶಬ್ದ. ಎಂದು ಅಪಶಬ್ದ ಮಾತಾಡೋಂಗನೇ ನನ್ನಿಂದ ಅಪಶಬ್ದ. ಇದು ಮೊದಲ ವಿಚಾರ. ನಾ ಇದನ್ನು ಮಾಡಿದರೆ ಅವ ಮೆಚ್ತಾನೇನಪ್ಪ, ಇದು ವಿಚಾರ. ಅವ ಮೆಚ್ಚೋದಿಲ್ಲ ಅಂದ್ಬಿಟ್ಟು ಮಾತಾಡೋಂಗಿಲ್ಲ. ಇನ್ನು ನಾನು ಇದನ್ನು ಮಾತಾಡ್ತೀನಿ, ಇದು ಅವಶ್ಯಕತೆ ಅದೇನಪ್ಪ, ಅವಶ್ಯಕತೆ ಇದ್ದರೆ ಅದನ್ನು ಮಾತಾಡ. ನಾ ಇದನ್ನು ಹೇಳ್ಬೇಕಂದ್ರೆ ಅವ್ನು ಹೇಳೋದು ಅವಶ್ಯಕತೆ ಐತೇನು? ನಾ ಇದನ್ನು ಕೇಳ್ತೇನಪ್ಪ, ಕೇಳೋದು ಅವಶ್ಯಕತೆ ಐತೇನು? ಭಾಳಷ್ಟು ವಿಚಾರ ಮಾಡಿ. ಈಗ ತಿಳ್ಕೊಪ್ಪ ಸರ್ ಒಂದು ಮಾತಾಡ್ತೀನಿ. ಅವ್ರ ರಗಡೆ ಫೋನ್ ಬರ್ತಾವೆ. ನನಗೆ ಹೇಳೋದು ಹೇಳೇ ಹೇಳ್ತಾರಲ್ಲ. ಫೋನ್ ಮಾಡಿ ಯಾರು ತಮ್ಮ ಫೋನ್ ಮಾಡವ, ಏನು ಹೇಳ್ದವ ಕೇಳ್ತೀವ ನಾವೆಲ್ಲ. ಏನು ಫೋನ್ ಮಾಡಿ ನಾವ ಯಾರಿಗೆ ಫೋನ್ ಮಾಡ್ದ, ಅವ ಯಾಕೆ ಹೇಳ್ತಾನೆ, ಏನಂತ ಅವಂಗೇನಂತ ಅಂತೇವೆ ನಾವು. ಇಲ್ಲ ಅಂತಂದ್ರೆ ನಾವು ಅದ್ರ ನನಗೆ ಅವಶ್ಯಕತೆ ಅವ್ರು ಹೇಳ್ತಾರೆ. ಏನು ನಾವು ಯಾರಿಗಾರ ಹೇಳಬೇಕಾಯ್ತು. ಹೇಳೋದಿದ್ರೆ ನಾ ಇದನ್ನು ಹೇಳೋದು ಅವಶ್ಯಕತೆ ಅದೇ ನಮಗೆ, ಅದರಿಂದ ಅವನು ಬದಲಾವಣೆ ಆಗ್ತದೇನೋ, ಅದರಿಂದ ಅವನು ಸುಧಾರಣೆ ಆಗ್ತದೇನೋ ಆಗ್ಪ. ಹೇಳೋದು ಅವಶ್ಯಕತೆ ಆಯ್ತು, ಇನ್ನು ಮಾತಾಡು. ಅವಶ್ಯಕತೆ ಇಲ್ಲಂದ್ರೆ ಯಾಕೆ ಮಾತಾಡು? ಹಿಂಗಾಗಿ ನಿನ್ನ ಮಾತ ಕಡಿಮೆ ಆಗ್ತಾವ. ವಿಚಾರ ಮಾಡು, ಅರ್ಥ ನಾಮಸ್ಮರಣೆ ಮಾಡು, ಚಿಂತನೆ ಮಾಡು. ಬರ್ರಿಪ್ಪ ಅಂತ ಬಂದವ್ರಿಗೆ ಗುಮ್ಮನ ಗುಸಿ ಹಾಕೊಂಡ್ರದಲ್ಲ. ಆದರೆ
ನಮ್ಮ ಮಾತಿನಿಂದ ಅವ್ರಿಗೆ ಬದಲಾವಣೆ ಆಗಬೇಕು. ಅದು ಅವ್ರ ದುಷ್ಟ ಗುಣಗಳಿಗೆ ಹೋಗ್ಬೇಕು. ಇಂಥ ಮಾತುಗಳನ್ನು ಆಡಬೇಕು. ನಾ ಇದು ಮಾತ್ರ ಭಗವಂತ ಪ್ರೀತಿ ಆಗ್ತಾನು, ನಾ ಈ ಕೆಲಸ ಮಾಡಿ ಭಗವಂತ ಅಂದರೆ ಹೆಜ್ಜೆ ಇಡು. ಇಲ್ಲಿ ನನ್ನ ಆರೋಗ್ಯ ಸುಧಾರಣೆ ಆಗ್ತದೇನೋ, ನನ್ನಲ್ಲಿ ಇರುವಂಥ ಒಳಗಿನ ಭಗವಂತ ಮೆಚ್ತಾನೇನೋ, ಭಾಳ ಚಿಂತನೆ ಮಾಡು. ಇದೇ ಶಾಸ್ತ್ರ ಅಂದ್ರೆ ಏನು ಮತ್ತೊಂದು ನೋಡಿ. ಯಾವನು ಇಡೀ ಸಮಾಜ ಸೇವಾ ಮಾಡು. ನಾನು ಬಂದೊಬ್ಬ ನನ್ನಂತೆ ಮನೆ ಬಂದು ಏನ್ರಿ ಅವನಿಗೆ ಜಿಲ್ಲಾ ಜವಾಬ್ದಾರಿ ಇತ್ತು, ರೈತರ ಕೆಲಸ ಮಾಡಿ ಇಡೀ ಪ್ರಾಂತದ ಕೊಟ್ರು. ಏನ್ರಿ ಮತ್ತು ಪ್ರಾಂತದ ಕೊಟ್ರಿ ಅವ್ರು ಕೇಳಿದ್ರು, ನೀನು ಎಷ್ಟು ದಿವ್ಸ ತೆಗಿಯಾಕಪ್ಪ ಬಾರ್ದಾಗ? ನಾವೊಂದು 2 ದಿವ್ಸ ತೆಗಿತೇನೆ. 2 ದಿವ್ಸದಾಗ ಇಷ್ಟು ಜಿಲ್ಲಾ ಕವರ್ ಮಾಡಿ ಅಂತೇಳಿ ಇದೆಲ್ಲ ಮಾಡೋದನ್ನು ನೋಡ್ರಿ ಅಪ್ಪಾರ, ಶಾಸ್ತ್ರ ಈತೆಲ್ಲ ಬದಲಾಗೈತೆ ನೋಡ್ರಿ. ಶಾಸ್ತ್ರ ಅಂದ್ರೇನಪ್ಪ ಅಂತ ಕೇಳಿದೆ ನಾವು. ಶಾಸ್ತ್ರ ಅಂದ್ರೇನಪ್ಪ? ಬೇರೆದ್ರ ಹಿತ ಮಾಡೋದು. ಎಲ್ಲರಿಗೂ ಪರಮಾತ್ಮ ಶಾಸ್ತ್ರ ಮತ್ತೇನು ಹೇಳ್ತದೆ? ಶಾಸ್ತ್ರ ಏನು ಹೇಳ್ತದೋ ಅದು ಜೀವನದಾಗ ತಂದೆ ನೀ ಅಂದ ಬಳಿಕ ಶಾಸ್ತ್ರ ತಿಳ್ಕೊಂಡ ಈ ಸೇವಾ ಜನಸೇವೆಯೇ ಜನಾರ್ದನ ಸೇವಾ. ಜನಸೇವಾ ಅಂದ್ರೆ ಅವ್ರ ಸೇವಾ ಮಾಡಕತ್ತೀನಿ ಅಂದ್ಬಳಿ ಆ ಜ್ಞಾನ ನಿಂಗೆ ಸಿಕ್ಕ. ಯಡ್ರಾವ್ ಜಾತ್ರೆಗೆ ಹೋಗ್ತಿದ್ರು, ದೊಡ್ಡ ಇಂಜಿನಿಯರ್ ಕರ್ರೊಳಿಗೆ ಹೋಗ್ತಿದ್ರು ಅವರು. ಅಲ್ಲೇ ಒಬ್ಬನು ದೊಡ್ಡ ಇಂಜಿನಿಯರ್, ಅವನು ಶಾಸ್ತ್ರಕ್ಕೆ ಬರ್ತಾಯಿಲ್ಲ. ಯಡ್ರಾವ್ ಇಂಥ ಚಲೋ ಮನುಷ್ಯ ಒಳ್ಳೆ ಯಾಕೆ ಬರೋದಪ್ಪ ಅಂಥೇಳಿ ಅವ ಹೇಳಿದಂತ, ನನಗೆ ಈ ಜವಾಬ್ದಾರಿ ಕೊಟ್ಟ. ಅವನಿಗೆ ಕಾಳು ಕಡಿ, ಅಡುಗೆ ಮನೆಗೆ ಏನು ಬೇಕು, ಮತ್ತೊಬ್ರು ಯಾರ ಬಂದರು, ಬಾಂಡೆ ಏನು, ನೀ ಶಾಸ್ತ್ರ ಕೇಳೋಕೆ ಬರಬೇಡ. ಮತ್ತು ಈ ಶಾಸ್ತ್ರ ಕೇಳೋಕೆ ಅಲ್ಲಿ ಕೆಲಸ. ಈಗ ಶಾಸ್ತ್ರ ನಡೀತಿರೋದು ಅಡುಗೆ ಮನೆಗೆ ನೋಡಿ ಬಿಟ್ಟು ಶಾಸ್ತ್ರಕ್ಕೆ ಬಂದ್ರೆ ಬಸ್ ನಿಂಗೆ ಅದು ಆಕಳ ಶೇಗಣಿ ತೆಗೆದು ಬಿಟ್ರೆ ಅದು ಸೇವಾ, ಅದರಿಂದನೇ ಎಲ್ಲ ಸಿಕ್ತು. ಹಂಗೆ ಶಾಸ್ತ್ರ ಅಂದ್ರೆ ಏನಪ್ಪ? ಎಲ್ಲದ್ರೊಳಗೂ ಆಕಳದೊಳಗೂ ಭಗವಂತ ಅದಾನ, ಮನುಷ್ಯರಿಗೂ ಭಗವಂತ. ನೀ ಒಬ್ಬರಿಗೆ ಸೇವಾ ಮಾಡ್ತಾ ರೈತರ ಸೇವಾ ಮಾಡಿ ಅವ್ರಲ್ಲೇ ಉತ್ಪಾದನಾ ಶಕ್ತಿ ಬೆಳೆಸಾಕತ್ತಿ, ವಿಷ ಹಾಕೋದನ್ನು ಬಂದ್ ಮಾಡಾಕತ್ತಿ. ರೈತರು ವಿಷಾರಿ ಪದಾರ್ಥ ಅದು ಬಂದ್ ಮಾಡಾಕತ್ತಿ, ಸಾವಯವ ಬೆಳೆಸಾಕತ್ತಿ. ಇದನ್ನು ನೀವು ಹೆಚ್ಚಿಗೆ ಬೆಳೆದ್ರೆ ಒಕ್ಕಲಿಗೆ ಹೆಚ್ಚಿಗೆ ತಾನ ಚಿಂತಾನೆ ಅಷ್ಟು ಮತ್ತೇನು ಮಾಡ್ತಾನೆ? ಬೇರೆ ಕೊಡ್ತಾನಲ್ಲ, ಮಾರ್ಕೆಟ್ಗೆ ಹೋಯ್ತಲ್ಲ. ನಾ ಏನಂತೇನೆ, ಅದಕ್ಕೆ ನ್ಯಾಷನಲ್ ಇನ್ಕಮ್ ಹೆಚ್ಚಾತಿಲ್ಲ, ನ್ಯಾಷನಲ್ ಪ್ರೊಡಕ್ಟಿವಿಟಿ, ದೇಶದ ಉತ್ಪಾದನೆ ಹೆಚ್ಚಾತಿಲ್ಲ. ಅದ್ರ ನೀ ದೇಶ ಸೇವೆ ಮಾಡ, ದೇಶ ಸೇವೆ ಅದಪ್ಪ ಜ್ಞಾನ ತಾನೇ ಬರ್ತೈತಿ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಈಗ ಅಡಿಗೆ ಮನೆ ಅನ್ನೋ ಶಾಸ್ತ್ರಕ್ಕೆ ಅವು ಆಗ ಬರ್ಬೇಕಂತ ಹಾಕದನ ಇಲ್ಲಿ ಹೋಗಿ ಕೂಡ ನಾಷ್ಟ ಕೊಡ್ರಲ್ಲ ನೀವು ಕೊಡ್ರಿ ಅಂದ್ರೆ ತಡಿ ನಾವು ಶಾಸ್ತ್ರಕ್ಕೆ ಬಂದೇವೆ, ನಾವು ಇನ್ನು ಮಾಡ್ತೀವಿ ಅಂದ್ರೆ ನಡೀತೈತನ. ಯಾರೋ ಬರ್ರು ಯಾಕೆ ಈಗ ಒಬ್ಬರು ನಾಷ್ಟ ಮಾಡ್ಕೊಂಡು ಊರಿಗೆ ಹೋದ್ರಪ್ಪ, ಇಲ್ರಿ ನಾವು ಶಾಸ್ತ್ರಕ್ಕೆ ಹೋಗ್ಬೇಕು ಅಂದರೆ ಮಾಡೋಂಗಿಲ್ಲ. ಅದು ಮಾಡಬೇಕು. ಅವ್ರವ್ರ ಕರ್ತವ್ಯ ಮಾಡ್ತಾಯಿದ್ರೆ ಅದೇ ಕರ್ತವ್ಯ ಪಾಲನೆ ಧರ್ಮ. ಧರ್ಮ ಅಂದರೆ ಮತ್ತೊಂದಿನ. ಅದಕ್ಕಲ್ಲೇ ಶಮ ದಮ ಇವಂತ ಜನನೇಂದ್ರಿಯದ ವೇಗ ಧಾರಣ ಮತ್ತು ಧೃತಿ ಅಂತ ಉದ್ವೇಗ ರಾಹಿತ್ಯ ಮಾತ್ರ ಅಲ್ಲ. ಎಲ್ಲವೂ ನಮ್ಮದು ಇಂದ್ರಿಯಗಳು. ದಮ ಅಂದ್ರೆ ಇಂದ್ರಿಯ, ರಸನೇಂದ್ರಿಯ, ಇವು ಯಾವುದೇ ದೌಹನ್ ಮಾಡು. ದಂಡನ್ಯಾಸ ಅಂತ ಉಭಯ ಪ್ರದಾನ ಮಾಡೋದು. ದಾನ ಏನು? ಅಭಯ ಪ್ರದಾನ. ದಾನ ಏನಪ್ಪ? ಅಭಯಂ ಸತ್ವ ಸಂಶುದ್ಧಿ. ಧರ್ಮದೊಳಗೆ ಅದೇ ಸತ್ವವನ್ನು ಮದ್ದೇನದು ಅಭಯ. ಅಭಯ ಅಂದ್ರೆ ಅದೇ ಹೆದರಬೇಡ, ನಾ ಅದೇ ಎರಡು ಕೆಲಸ ಅದು. ಹೆದರಬೇಡ, ನಾ ಅದೇ ನಿನಗೆ ಅಂಥದ್ದು ಎಷ್ಟು ಧೈರ್ಯ. ಎಷ್ಟು ಅವ್ರು ಅದಾರಪ್ಪ ನನಗೆ, ಅವ್ರ ಧೈರ್ಯ ಹೇಳ ನನಗೆ ಮಾತು ಮುಗಿತ ಏನು ಬಂದರೂ ಧೈರ್ಯ ತಗೋತಮ್ಮ. ಹಂಗೆ ಭಗವಂತ ಇದು ಅಭಯ ಕೊಡ್ತಾ ಇದ್ದಾನೆ. ಹೆದರಬೇಡ, ನಾ ಅದೇನಿ. ಯಾವುದಕ್ಕೆ? ನನ್ನನ್ನು ನಂಬು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಂ ಪರ್ಯುಪಾಸತೆ ಯೇಷಾಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂದ್ಬಳಿ ನಾವೇ ಚಿಂತೆ ಮಾಡಿ ಅವ್ರ ಮೇಲೆ ಧಾರ. ಹೆಂಗಪ್ಪ? ಅವಧೂತರದನ್ನ ಹೇಳಿದೆ, ಒಂದು ಕೂಸು ತಾಯಿ ತೊಡಿ ಮೇಲೆ ಕೂತಿರ್ತಂತ, ತಾಯಿ ಎತ್ಕೊಂಡು ಅಡ್ಡಾಡಕ್ಕೆ ಆಕೆ ಓಡಾಗ ಹೊಂಟಾಳ, ತಲೆ ಮೇಲೆ ಮತ್ತೊಂದು 5 ಕೊಡ ಆಯ್ತು, ಇನ್ನು ದಾರಿನ ಹಾಕತ್ತಾಳ. ಆ ಕೂಸಿಗೆ ಏನಾರು ಐತೆ ನಿಂದ್ರೆ ತ್ರಾಸು. ಯಾಕೆ? ತಾಯಿ ಉಳಿಯೋದಾಗ ತಾಯಿ ಬಗ್ಲಾಕ ಕುಂತಾನಂದ್ರೆ ಅದಕ್ಕೆ ಚಿಂತೆನೇ. ಹಂಗೆ ಒಂದು ತಾಯಿ ಸರ್ವ ಸಮರ್ಥಳಲ್ಲ ಅಂತ ಹೊಡಿಯೋದಕ್ಕೆ ಕುಂತು ಹುಡುಗ ಆನಂದಾಗ ಅದು ಕೈ ಬಿಡ್ತಾನೆ. ಅವ್ರು ಬಂದು ನೋಡಿ, ಇದು ಬಂದು ನೋಡಿ, ಗಾಡಿ ನೋಡಿ, ಮೋಟ್ರ್ ನೋಡಿ ಮಾಡ್ತಾನೆ. ಮೇಲೆ ಹೆಂಗೆ ಸೂರ್ಯ ಬೆಳೆದ ನೋಡಿ, ಚಂದ್ರ ಬೆಳೆದ ನೋಡಿ, ಗಾಡಿ ಹೊಂಟೈತೆ ನೋಡಿ ಅಂತಾನೆ. ಹಂಗೆ ಇವ ಭಗವಂತನು ಹೊಡಿಯೋದಕ್ಕೆ ಕುಂತ್ರೆ ಎಷ್ಟು ಆನಂದ ಬಿಡುವ. ಯಾವುದಕ್ಕೂ ಚಿಂತೆನೇ ಇಲ್ಲ. ಅದಾಗ ಭಗವಂತ ಕೊಡ್ತಾನೆ. ಭಗವಂತ ನೋಡ್ತಾನೆ ನನಗೆ. ಅದಕ್ಕೆ ನಿನ್ನೆ ಸಂಜೆ ಮುಂದವೆಲ್ಲ ಹೇಳೋದು ಉದಾಹರಣೆ.
ಅದಾನಲ್ಲ ಅದ ಹಂಗೆ ನಿಶ್ಚಯ ಅವ ಭಗವಂತನಲ್ಲಿ ನಾವು ಶರಣಾಗತ್ತದ ಅದಕ್ಕೆ ಈಶ್ವರ ಪ್ರಣಿಧಾನ ಬಂದಕ್ಕೊಂದೆಲ್ಲ ಸಂಬಂಧ ಅದ ಹಂಗೆ ಈಶ್ವರ ಪ್ರಣಿಧಾನ ಅಂತ ಹಂಗೆ ದಂಡ ಅಭಯ ಪ್ರದಾನ ಅಂತ ತನ್ನ ಸ್ವಭಾವದಲ್ಲಿ ವಿಜಯ ಪ್ರಾಪ್ತಿ ಮಾಡ್ಕೊಂಡು ಶೌರ್ಯ ಅಂದ್ರೆ ಏನಪ್ಪ ನಿನ್ನ ಕೆಟ್ಟ ಸ್ವಭಾವ ಯಾರು ಕಂಡ್ರೆ ಬೈದು ಹತ್ತಲೆ ಅಮ್ಮನೆ ಹೊಡಿಲೆ ತಿನ್ನಲೆ ಇವು ಚಲೋ ಏನು ವಿಚಾರ ಮಾಡಬೇಕು ಮನುಷ್ಯನಿಗೆ ತನ್ನ ತಪ್ಪನ್ನು ಅರಿವು ತನಗಾಕೈತಿ ನನ್ನ ಶಬ್ದವು ತಪ್ಪಾಕವ ವಿಚಾರ ನಾ ಮಾತಾಡ್ತೇನೆ ಇದು ಬರೋಬರಿ ಒಂದು ಮಾತಾಡ್ಕೊಳ್ಳೋ ವಿಚಾರ ನಾ ಹಿಂಗೆ ಅಂದೆ ಇದು ಯೋಗ್ಯನು ಇದು ಭಗವಂತ ಮೆಸ್ತಾನು ಅವನು ಒಳಗೆ ದೇವ್ರನ್ನ ಅವ ಮೆಸ್ತಾನೇನು ಈ ಥರದ ವಿಚಾರ ಮಾಡಿದಾಗ ಏನು ಅನಿಸ್ತೈತಿ ಇದು ತಪ್ಪಪ್ಪ ತನ್ನ ತಪ್ಪನ್ನು ತನಗೆ ತಾನೇ ಗುರು ಅರಿವೇ ಗುರು ಕರ್ನಾಟಕ ಯೂನಿವರ್ಸಿಟಿ ಅರಿವೇ ಗುರು ನಿನಗೆ ಗೊತ್ತಾಗ್ತಿಲ್ಲ ಇದು ನೀ ಗುರು ಮಾಡ್ಕೊ ಅಂದ್ರೆ ಹೌದಪ್ಪ ಇದು ನನ್ನ ತಪ್ಪಲ್ಲ ನಾ ಈ ಕೀರ್ತಿ ಮಾಡಿದ ತಪ್ಪು ನಾ ಈ ಶಬ್ದ ಪ್ರಯೋಗ ಮಾಡಿದ ತಪ್ಪು ನಾ ಇಚ್ಛೆ ಮಾಡಿದ ತಪ್ಪು ಇವು ಗೊತ್ತಾದಮೇಲೆ ಅದನ್ನು ತಿದ್ಕೊಳ್ಳು ಅದಕ್ಕೆ ಭಗವಂತ ಹೇಳ್ತಾನೆ ಬೇರೆದವ್ರು ತಿದ್ದಾಗ ಸ್ವಭಾವ ದುರತಿಕ್ರಮ ಇದು ಬಲ್ಲ ಅದನ್ನು ನೀ ಮಾಡ್ಕೊಳ್ಳೋದು ಅದಕ್ಕೆ ಏನಂದ್ರಲ್ಲೇ ಶೌರ್ಯ 10 ಮಂದಿನ ಹೊಡಿ ಶೌರ್ಯ ಅಲ್ಲ ಯುದ್ಧ ಹೊಡಿ ಶೌರ್ಯ ಅಲ್ಲ ಶೌರ್ಯ ಯಾವುದಪ್ಪ ನಿನ್ನ ಸ್ವಭಾವದ ಮೇಲೆ ಯಾವ ಸ್ವಭಾವ ದುರ್ಗುಣಗಳಿದ್ದಾವೆ ತಮೋ ಗುಣ ಈ ಗುಣ ಸತ್ವದ ರಜೋದ ತಮೋ ಈ ತಮೋ ಉಳಿದ ಮೇಲೆ ವಿಜಯ ಪ್ರಾಪ್ತ ತಮೋ ಉಳಿದ ರಜಕ್ಕೋ ರಜದಿಂದ ಸತ್ವಕ್ಕೆ ಬಾ ಚಲೋ ಅದ್ರದ್ದು ಅಭಿಮಾನ ಪಡ್ಕೋಬೇಡ ನಾ ಅಂದ್ರೆ ಏನು ಕೊಡ್ದಿ ಸತ್ವಗುಣ ನನ್ನಲ್ಲಿದ್ದಾವೆ ಈ ಥರ ಅಭಿಮಾನ ಮಾಡ್ಕೋಬೇಡ ಅದಕ್ಕಲ್ಲಿ ಏನಾದರೂ ನಿಸ್ತ್ರೈಗುಣ್ಯೋ ಅವ ನೀವಾ ಶೌರ್ಯ ಅಂದರೆ ಅದಂತಾರಪ್ಪ ಸಮದರ್ಶಿತ ಸತ್ಯ ಯಾವುದು ಸಮದರ್ಶಿತ ಎಲ್ಲದರೊಳಗೂ ಕೂಡ ಆ ಭಗವಂತಿದ್ದಾನೆ ಇದೆ ಸತ್ಯ ಅಂದರೆ ಅದು ಪರಮಾತ್ಮ ಸಚ್ಚಿತ್ತಾನಂದ ಸತ್ಯ ಪರಮಾತ್ಮ ಸತ್ಯೊಳಗನ ಪರಮಾತ್ಮ ಸತ್ಯ ಎಲ್ಲ ಕಡೆ ಐತಿ ನಿನ್ನೊಳಗು ಅವನೊಳಗು ಆ ಪರಮಾತ್ಮ ನನ್ನ ಬಳಿಕ ಇದನ್ನೇ ಸಮದರ್ಶಿತ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ ಎದಕ್ಕೆ ಸಮದರ್ಶನ ಅಂದ್ರಪ್ಪ ಅವರು ಎಲ್ಲ ಕಡೆ ಪರಮಾತ್ಮ ಇದು ಈ ಸಮದರ್ಶಿತ ಅಲ್ಲ ಅದೇ ಸತ್ಯ ಬೇರೆ ಕಡೆ ಇಲ್ಲಪ್ಪ ಅದು ಅದಕ್ಕೆ ತರೋದು ದಂಡನ್ಯಾಸ ಅರ್ಥ ಪ್ರಾಣಿಗಳ ದ್ರೋಹ ಮಾಡದೇ ಇರುವಂಥ ನಾವು ಅದೇ ತ್ಯಾಗ ಮಾಡೋದು ಅದು ದೊಡ್ಡ ದಾನ ನಾವು ಎಲ್ಲದ ತ್ಯಾಗ ಧನ ಪ್ರದಾನ ಮಾಡುವ ದಾನ ಅಲ್ಲಪ್ಪ ಅದು ದೊಡ್ಡ ದಾನ ಅಲ್ಲ ಏನು ಮಾಡೋದು ಅಭಯ ಹೆದರು ಬೇಡಪ್ಪ ಅದೇ ನಾನು ಯಾಕೆ ಚಿಂತೆ ಮಾಡ್ತೀವಿ ನೋಡಿ ದೊಡ್ಡ ಸಾವುಕಾರ ಬರೆದು ನಾ ಅದೇನು ಅವ್ನು ದೊಡ್ಡ ತೋಳು ಪ್ರಸಂಗ ಬರಲಿಕ್ಕರು ಅದಾರಪ್ಪ ನಾ ಬೇಕಾದವ 6 ತಾಸು ರಾತ್ರಿ ಆಗೋದು ನಂದೆಲ್ಲ ಅಡ್ತೀನಿ ಮುಗಿಸ್ತಾರೆ ಅನ್ನೋದಿತ್ತಂದ್ರೆ ಧೈರ್ಯ ಎಷ್ಟಿರ್ತದೆ ಅದು ಧೈರ್ಯ ದೊಡ್ಡ ಆ ಧೈರ್ಯ ಅಭಯ ಪ್ರದಾನ ಧನದ ಕೊಡು ದೊಡ್ಡದಲ್ಲ ದಾನ ಅಲ್ಲ ಅಭಯ ಕಾಮತ್ಯಾಗ ಅರ್ಥಾತ್ ಭೋಗದ ಉಪೇಕ್ಷೆ ಮಾಡೋದೇ ತಪಸ್ ವಿಚಾರ ಮಾಡ ಭೋಗದ ಕಾಮನೆ ಅರ್ಥಾತ್ ಭೋಗದ ಉಪೇಕ್ಷೆ ಹೊಲ್ಬಿಡು ಬರ್ಬಿಡು ಹಂಚ್ಬಿಡು ಎಲ್ಲರಿಗೂ ಭೋಗದ ಉಪೇಕ್ಷೆ ಇರೋದು ಬಿಡು ಉಪೇಕ್ಷೆ ಅಂದ್ರೆ ಏನಪ್ಪ ಹೊಲ್ಬಿಡು ಇರೋದು ಬಿಡು ಏನು ಮಾಡೋದು ಉದಾಸೀನ ಅನ್ನೋ ಬೇರೆ ದೂರ ಕೊಂಡ್ರೋದೆ ಅಪೇಕ್ಷೆ ಹೊಲ್ಬಿಡು ಒಂದೈತಿಲ್ಲ ಅಲಕ್ಷ್ಯ ಮಾಡು ಈಗ ನಿಮ್ಗೆ ಯಾವನೊಬ್ಬ ಬೇಡನೊಬ್ಬ ಅನ್ನಪ್ಪ ಇರಂಗಿಲ್ಲ ನಮ್ಗೆ ಯಾರು ಬೇಡದವ್ರು ಇಲ್ಲಿ ಬಿಡು ಬೇಡ ಅವೇನು ಮಾಡ್ತಾರೆ ಬಂದೆಪ್ಪ ಬಾ ಅದೇ ಕೊಡು ಹೌದು ಬಂದು ಕೊಡ್ತೀನಿ ಆಮೇಲೆ ಅವ್ನು ನಡಿಪ್ಪ ಮುಗಿ ಉಪೇಕ್ಷೆ ಮಾಡಿದ್ರೆ ಮತ್ತೊಮ್ಮೆ ಬರ್ತಾನೆ ನಾವು ಬರೋದಿಲ್ಲ ಅಂದ ಬಳಿಕ ಇವ್ರಿಗೆ ಎದುರು ಹೋಗಲು ಉಪೇಕ್ಷೆ ಮಾಡಿದಾಗ ಅಪೇಕ್ಷೆ ಬೇರೆ ಉಪೇಕ್ಷೆ ಬೇರೆ ಅಪೇಕ್ಷೆ ಆದ್ರೇನಪ್ಪ ಬೇಕು ಅದಾದ್ರೆ ಚಲೋ ಇಲ್ಲ ಇದು ಉಪೇಕ್ಷೆ ಹೋಗಲು ಅಪೇಕ್ಷೆ ಮಾಡಬೇಡ ಹೋಗಲು ಉಪೇಕ್ಷೆ ಮಾಡಿ ಬರೋದು ಬಿಡು ನೋಡಿ ಸಾಮಾನ್ಯರು ಕಿರೀಟ ಹಾಕಿದಪ್ಪ ಮಾಡೋಣ ಅವಾಗ ಭಾಳ ಹಗಲು ಕಿರೀಟ ವಂಚಿಲ್ಲ ವಂಚಿತ್ತೆ ಕೇಳಬೇಕಿಲ್ಲಿ ಮೊದಲೇ ಭಾಳ ಆನಂದ ಪಟ್ರಪ್ಪ ಎಲ್ಲರೂ ಅಂತ ಮೊದಲೇ ಸಲ ಹಾಕ್ಲಾಗ ನನ್ನ ಕರ್ಸಿದ್ರು ಕರ್ಕೊಂಬ ದೇವ್ರು ಬಿಡಪ್ಪ ಸಿದ್ದಪ್ಪ ನಮ್ಮ ಸಿದ್ದಪ್ಪ ಅಂತಿದ್ರು ಕರ್ಕೊಂಬ ನಾನು ಒಂದು ಮುತ್ತಿನ ಮಣಿ ಒಯ್ದಿದ್ದೆ ನಮ್ಗೆ 10 ವರ್ಷ 200 ರೂಪಾಯಿ ಇರ್ತದೆ ಇದನ್ನೇ ತಂದು ಸುಮ್ಮನೆ ಇವತ್ತು ಕಾರ್ಯಕ್ರಮಪ್ಪ ಅದಕ್ಕೆ ತೊಗೊಂಬಂದಿನಿ ಅಂತ ಆಮೇಲೆ ಇನ್ನು ಅಡಿ ಅಂತಾರೆ ಗೊತ್ತಾರ ತ್ಯಾಗದ ಫಲ
ತ್ಯಾಗ ಮಾಡಿದ್ರೆ ಇವೆಲ್ಲ ಬರ್ತಾವೆ ಬರ್ಕೋದೆ. ಅದು ಉಪೇಕ್ಷೆ ಮಾಡಿದ್ರು ಅವರು. ಏನು ಮಸ್ತ್ ಎಷ್ಟಪ್ಪ ಬ್ಯಾಡಂದ್ರು ಮರ ನಾನು ಮತ್ತು ಅವ್ರು ಭಾಳ ಅಪೇಕ್ಷೆ ಮಾಡಕ್ಕೆ ಒಳಗೊಳಗೆ ಇರ್ತೈತಿ. ಯಾವಾಗ ಅದನ್ನು ಹಾಕ್ಕೊಂಡೇನೋ ಅಂತ ಇರ್ತೈತಿ. ಹಾಂ ಏನಪ್ಪ ಭಕ್ತರು ತಂದು ಕೊಟ್ಟರು ಅನ್ನೋ ಮೇಲೆ ಒಳಗೆ ತಾನ ರೊಕ್ಕ ಹಾಕಂದು ಎಲ್ಲ ಮಾಡಿರ್ತಾನೆ. ಏನಪ್ಪ ಬಿಡಲಿಲ್ಲ ಭಕ್ತರು ಅದಕ್ಕೆ ಹಾಕ್ಕೊಂಡು ನನಗೇನು ಅಪೇಕ್ಷೆ ಅನ್ನೋದು ಒಳಗೊಳಗೆ ಬೇಕು. ಇದಲ್ಲ ಅದು ಅಪೇಕ್ಷೆ ಇಲ್ಲ, ಉಪೇಕ್ಷೆ ಬರೋದು ಬಿಡು, ಆಗೋದು ಬಿಡು, ಅವ್ರ ಪ್ರೀತಿ ತೊಗೊಳ್ಳೋದು. ಹಂಗೆ ಅಲ್ಲಿ ಉಪೇಕ್ಷೆ ಭೋಗದ ಉಪೇಕ್ಷೆ ಮಾಡ್ತಾನೆ ಅಂದ ಬಳಿಕ ಅಲ್ಲಿ ಮ್ಯಾಲೆ ಏನಾದ್ರು ಯಮ ನಿಯಮನ ಮಾಡೋನಿಗೆ ಭೋಗ ಮೋಕ್ಷ ತಾನಾಗೆ ಬರ್ತದೆ. ಭೋಗ ಎಲ್ಲಿಗೆ ಬರ್ತದಪ್ಪ? ಇದು ತಾನಾಗೆ ಬರೋದು ಬೇರೆ, ಅಪೇಕ್ಷೆ ಮಾಡೋದು ಬೇರೆ. ತಾನಾಗೆ ಬರೋದೇನಪ್ಪ? ಆ ಭೋಗ ಪರಮಾತ್ಮ ಅದ್ರ ಚಾಲ ಭಗವಂತ ಏನು ಕೊಟ್ಟ ಅದರ ಸಂತುಷ್ಟ ಇದು. ಅಂದ ಬಳಿಕ ಅವನಿಗೆ ಪ್ರಾರಂಭ ಭೋಗ ಬಂದೇ ಬರ್ತೈತಿ. ಮತ್ತು ಈ ಥರದ್ದು ಆ ಸಾಧನ ಮಾಡೋದ್ರಿಂದ ಅವನ ಮೋಕ್ಷ ಅನ್ನೋದು ಬ್ಯಾಡ್ ಅಂದರೂ ಬರ್ತದೆ. ಅದನ್ನು ಉಪೇಕ್ಷೆ ಅವು ಮೋಕ್ಷ. ಯಾಕೆ ಗುರು ಸೇವಾ ಸಿಗುವುದಿಲ್ಲ. ಮುಕ್ತಿ ಹೊಂದಿದ ಮೇಲೆ ಸೇವೆ ಮಾಡೋಕ್ಕಾಗತ್ತೆ ನಿನಗೆ? ಮುಕ್ತನಾದಿಪ್ಪ ಸೇವೆ ಮಾಡೋಕ್ಕಾಗತ್ತೆ ನಿನಗೆ? ಇಲ್ಲ. ಸೇವೆ ಮಾಡೋದು ಯಾವಾಗ ಆಗ್ತದೆ? ಮುಕ್ತನಾಗಿಂತ ಮುಂಚೆ ಸದಾ ಭಕ್ತನಾಗೇ ಇರ್ಬೇಕು. ನಾನು ಹನುಮಂತೇನು ಅಪೇಕ್ಷೆ ಮಾಡಿದ? ಸದಾ ಭಕ್ತನಾಗಿ. ಎಲ್ಲಿ ತನಕಪ್ಪ ಅಂದರೆ ಸೀತಾದೇವಿ ಮದುವೆ ಹಾಕಿಕೊಂಡು ಬಂದ್ರೈತು ಅವ್ನು ನಾನೇನು ಸೇವೆ ಮಾಡಿ ಅವರೇ ಮಕ್ಕಳಲ್ಲ ಅವ್ರೆ ಆರಾಮ ಮಕ್ಕಳಲ್ಲ ನಾನೇನು ನೀನು ಸೇವೆ ಮಾಡ ಅನ್ನಂತ. ಏನು ಮಾಡ್ಬೇಕು ಹೇಳ? ರಾಮ ಏನು ಮಾಡ್ಬೇಕು? ಹೊರಗೋ ಹೋಗ್ಬೇಕು, ಅವಂಗೆ ಇರಬೇಕು. ಅಷ್ಟು ಸೇವಾ ಮಾಡಬೇಕು. ಅರ್ಥಾತ್ ಭೋಗ ಉಪೇಕ್ಷೆ. ಚಂದ್ರಾಯಣದಿ ಕೃಚ್ಛ ಬರೇಚ್ಛ ವೃತ ಮಾಡಿದ ಅಲ್ಲಪ್ಪ, ಇದನ್ನು ಭೋಗದ ಉಪೇಕ್ಷೆ ಮಾಡಿ ಸ್ವಭಾವದ ವಾಸನ ಇದಕ್ಕೆ ಹೇಳ್ತಾರೆ. ಸ್ವಭಾವದಪ್ಪ ವಾಸನ, ಸ್ವಭಾವದ ಅರ್ಥ ಮಾಡಿ ಸ್ವಭಾವ ಅದು ಬೇಕಿದ್ದು ಬೇಕು, ಇದು ವಾಸನ. ಅದರ ಮೇಲೆ ವಿಜಯಪುರ ಅಂದರೆ ಅದು ಭೋಗದ ಉಪೇಕ್ಷಾ ಅಂತ. ಇಲ್ಲೇನಾದರೂ ಅದರ ಸ್ವಭಾವ ಅದ್ರ ಮೇಲೆ ವಿಜಯಪುರ ಸ್ವಭಾವ ಅದು ಬೇಕು, ಅದ್ರ ಮೇಲೆ ವಿಜಯ ಅಂದರೆ ಬೇಕು ಅನ್ನೋದು ಬೇಕರಿ ಅನ್ನೋದನ್ನ ಬೇಕರಿ ಅಂತೇನು ಅದನ್ನ ಬ್ಯಾಡ್ರಿ ಅನ್ಬೇಕು. ಹಂಗೆ ಇದು ಪರಾಕ್ರಮ ಪ್ರದರ್ಶನ ಇದು ಅಲ್ಲ ನೋಡಿ. ಇದು ಬ್ರಹ್ಮನು ಸಮಾನ ನೋಡಿ. ಬ್ರಹ್ಮನ್ ಎಲ್ಲ ಕಡೆ ಸಮಾನ. ಇದರ ವಿಚಾರವೇ ಸತ್ಯ. ಆ ಪರಮಾತ್ಮ ಸತ್ಯ ಅನ್ನೋ ವಿಚಾರ. ಯಾಕೆ? ಅಸತ್ಯ ವಿಷಯ ಯಥಾರ್ಥ ಭಾಷೆ ಬರೀ ಖರೆ ಮಾತಾಡೋದು ಸತ್ಯ ಅಲ್ಲ. ಸತ್ಯ ಅಂದ್ರೆ ಯಾವ ಸರಿಯಪ್ಪ? ಯಥಾರ್ಥ ಭಾಷೆ ಹೌದಲ್ಲ, ಅದು ಸತ್ಯ ಅಲ್ಲ. ಯಥಾರ್ಥ ಅಂದ್ರೆ ಏನಪ್ಪ? ನಾನು ಮಾತಾಡೋದು ಅವನಿಗೆ ಹಿತ ಆಗ್ತದೆ. ಅದಕ್ಕೇನಂದ್ರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನು ಪ್ರಿಯವಾಗುವ ರೀತಿಯಿಂದ ಹೇಳಬೇಕು. ಇದ್ದಂಗೆ ಹೇಳಪ್ಪ. ಅವ ಬಂದು ಹೇಳೋದು ಅದಕ್ಕೆ ನಿನಗೆ ಹೇಳಿದಪ್ಪ. ಅವ ಬಂದ ನಿಮ್ಮ ಅಣ್ಣ ಅವ ಬಂದು ಹೇಳಿದಪ್ಪ, ಏನೇನು ಹೇಳಿದಪ್ಪ ನಿನ್ನ ಬಗ್ಗೆ ಕ್ಯಾಕ್ ಹೇಳಿದಪ್ಪ. ಅವ ಬಂದು ಹೇಳಿ ನೋಡಪ್ಪ ನನಗೇನಪ್ಪ ನಿಮ್ಮದು ಒಂದು ಪ್ರೀತಿ, ನಾ ಅದನ್ನು ಹೇಳ ಅವ ಹೇಳಿದ್ದಾನೆ ಹೇಳ್ದೆ ನಾ ಅಷ್ಟೇ. ನೀ ಬಂದು ಮತ್ತೆ ನಿಮ್ಮ ಪ್ರೀತಿ ಕೆಡಬಾರ್ದಪ್ಪ. ಮತ್ತೆ ಅವ ಹೇಳಿದ್ದೇನೆ ಹೇಳ ನೋಡಿ. ಈ ಸತ್ಯ ನಗರ ಅಲ್ಲ. ಯಾಕೆ? ಅವಂಗ ಜಗಳ ತರು. ಅವ ಹೇಳಿದ್ರೆ ಮತ್ತೆ ಇನ್ನಷ್ಟು ಉಪ್ಪು ಖಾರ ಕೊಡ್ಸಿ. ಅವ ಏನು ಹೇಳಿರ್ತಾನೆ ಇನ್ನಷ್ಟು ಉಪ್ಪು ಖಾರ ಕೊಡಿಸಿ ಅವನ ಬಗ್ಗೆ ನಿನ್ನ ದ್ವೇಷ ನಿರ್ಮಾಣ ಆಗಬೇಕು. ಅಣ್ಣ ತಮ್ಮನ ಮೇಲೆ ದ್ವೇಷ ನಿರ್ಮಾಣ ಮಾಡೋಂಥದ್ದು ಆಗ ಇರಲಿಪ್ಪ. ನಿಮ್ಮ ಬಗ್ಗೆ ಭಾಳ ಪ್ರೀತಿ ಹೇಳ್ದ, ಅವ್ನು ಕೆಟ್ಟ ಹೇಳ್ತಾನೆ ಅಂದ್ರೂ ಕೂಡ ಇಲ್ಲಪ್ಪ ನಿನಗೆ ಭಾಳ ಗೌರವ ಐತಿ, ಅಣ್ಣನ ಭಾಳ ಪ್ರೀತಿ ಐತಪ್ಪ ಅವಾಗ, ನೀ ಮಾಡಿದ್ದೆಲ್ಲ ನೆನಪಿಟ್ಟಾನೆ, ನೀ ಏನು ಉಪಕಾರ ಮಾಡಿದ್ದು ಅದನ್ನ ನೆನಪಿಡ್ತಾನೆ. ಯಾವಾಗಾರ ಸ್ವಲ್ಪ ಮಾಡಿರ್ತಾನೆ. ಯಾಕೆ ನೀನು ಕರ್ತವ್ಯ ಮಾಡಪ್ಪ ಅಂತ ಹೇಳ್ಬೇಕಾ? ಏನು ಮಾಡಪ್ಪ? ಯಾವ ಉದಾಹರಣೆ ಕೊಡಬೇಕು ನೋಡಪ್ಪ. ಧರ್ಮರಾಜ ದುರ್ಯೋಧನ ಎಷ್ಟು ಕೆಟ್ಟ ಮಾಡಿದಪ್ಪ ಅವಂಗೆ? ಮಾಡಿದ್ದಿಲ್ಲ. ಆದರೂ ಯುದ್ಧದ ಪ್ರಸಂಗದೊಳಗೆ ಬಂದ ಎಣ್ಣ ಮತ್ತಿದ್ರು ವಜ್ರಕಾಯ ಮಾಡ್ಕೋತೇನೆ ಮಾಡ್ಕೋಬೇಕು. ಏನು ಮಾಡಲಿ? ಅವ್ನು ತಪ್ಪು ಹೇಳಿದ್ದಾನೆ. ಇವ ವಜ್ರಕಾಯ ಮಾಡ್ಕೊಂಡ್ರೆ ನನಗೆ ಇವ್ ಕೊಲ್ತಾನಿವ. ಯಾಕೆ? ಶರೀರ ವಜ್ರ ಅಂತಂದ್ರೆ ನಾವು ಏನು ಹೊಡ್ಯಕ್ಕೆ ಹೋಗಲ್ಲ, ಖಡ್ಗ ನಡೆಯಂಗಿಲ್ಲ, ಏನು ನಡೆಯಂಗಿಲ್ಲ. ಅಂದ ಬಳಿಕ ಅವನನ್ನು ನಾವು ಶತ್ರು ಆಗ್ತಾನೆ ಅಂದು ಗೊತ್ತಿದ್ರು ವಜ್ರಕಾಯ ಹೆಂಗೆ ಮಾಡ್ಕೋಬೇಕು ಹೇಳ್ದ ನೋಡಿ. ನೀನು ಬಾಲ್ಯ ಹುಟ್ಟಾಗ ನಿಮ್ಮ ತಾಯಿನ ನೋಡಿದ್ದಲ್ಲ, ಹಂಗೆ ನಿಮ್ಮ ತಾಯಿ ನಿನ್ನ ಶರೀರ ನೋಡಿದ್ರೆ ವಜ್ರಕಾಯ ಹಾಕ ನೋಡಿ. ಅವು ವಜ್ರಕಾಯ ಮತ್ತು ಇನ್ನು ಪಾಂಡವರ ಗತಿ ಏನು? ಹತ್ತು ಅವ್ನು ಚಿಂತೆ ಯಾರಿಗೆ? ಅನನ್ಯ ಚಿಂತೆ ಅಂತೂ ಮತ್ತಲ್ಲಿ ಬರಬೇಕು. ಮತ್ತು ಕಾಯಿ ಜವಾಬ್ದಾರಿ ಯೋಗಕ್ಷೇಮ ಅವನು ನೋಡ್ಬೇಕಾದ. ಮತ್ತು ಅವ ಬಂದ ಏನಲ್ಲೇ
ಹಿಂಗೇನ ಅವ ಸಣ್ಣವಿದ್ದ ಕೂಸಿದ್ದಾಗ ಹಿಂಗೆ ಹೋಗಿದ್ದೀಪ ಆಕೆ ನೀನು ಜಳಕವನ್ನು ಮಾಡಿಸಿದ್ಲು ಎಣ್ಣೆನಾಗೆ ಬರ್ ಈಗ ನಾಚಿ ಬೈತಿಲ್ಲ ಒಂದು ಚಡ್ಡಿ ಹಾಕೋ ಚಡ್ಡಿನ ಹಾಕೋಲ್ಲ ಚಡ್ಡಿ ಹಾಕೋಲ್ಲ ಎಲ್ಲ ಹೋಗ ಇದನ್ನ ನೆನಪಿಟ್ಕೋಬೇಕು ನಾವು ಹೆಂಗೆ ಘಟನೆಗಳು ಮತ್ತು ಖರೆ ಅಂದಾನಂತ ಅಂದ್ಕೊಳ್ಳ ಇವ ಸುಮ್ಮನೆ ಕುಂತಿದ್ರೆ ಅವ ನಾಳೆ ಭೀಷ್ಮಾಚಾರ್ಯ 5 ಮಂದಿ ಪಾಂಡವ್ರನ್ನ ತೆಗಿತೇನೆ ಅಂದಪ್ಪ ನಿದ್ದೆ ಹೊಡಕತ್ತಾನ ಅರ್ಜುನ ಅಲ್ಲೂ ಏನು ಹುಡುಗ ಅಂತಾನ ಅಲ್ಲ ಮತ್ತು ನಾಳೆ ಏನು ಪ್ರೀತಿ ಮತ್ತು ಗೊತ್ತೈತಿ ಏನಂದಾನ 5 ಮಂದಿ ತೆಗಿತಾನಂದಾನ ಮತ್ತು ನಿದ್ದೆ ಹೊಡಕತ್ತಲ್ಲಿ ಅದೇನಪ್ಪ ಎಂತು ಅದನ್ನು ಏನು ಮಾಡೋದು ಕಬಕ್ ಮಾಡ್ತಾರಲ್ಲ ಒಂಚೂರು ಆ ದೇವ್ರು ಹರಕೆ ಹೊಡ್ತಾರೆ 10 ಮಂದಿ ದೇವ್ರಿಗೆ ಹೋಗ ಅಲ್ಲಿ ಹೋದು ಬೇಡ್ಕೊತಾರೆ ಮತ್ತು ನೀನು ಮತ್ತು ಅದೇನು ನೀ ಅದಿಲ್ಲ ಅವ ಭಗವಂತ ಅದಾನ ಎಂಥದ್ದು ಅಭಯ ಇಲ್ಲಿ ಹೆದರಬೇಡತ್ತಮ್ಮ ಅನ್ನೋದು ಹೇಗೆ ಅವಾಗ ಅವ ಏನು ಮಾಡ್ಬೇಕು ಅದು ಮಾಡ್ಬೇಕಾತ ಅದಕ್ಕೆ CNC ಇದ್ದವ ಭೀಷ್ಮಾಚಾರ್ಯ ಎಂತಾರೆ ಎಲ್ಲಕ್ಕಿಂತ ಮುಖ್ಯಸ್ಥ ಕಮಾಂಡರ್ ಇನ್ ಚೀಫ್ ಅಂತಾರೆ ಇವತ್ತಿನ ಕಾಲದ CNC ಮಹಾದಂಡ ನಾಯಕ ಅವನೊಂದು ಡೇರಿನಲ್ಲಿ ಹಂಗೆ ಅಭಯ ಇದರ ಅರ್ಥೇನೋ ಮಾಡು ಆಮೇಲೆ ನಾವು ಏನದ ಎಲ್ಲ ಕಡೆ ಪರ ಕಾಮ ತ್ಯಾಗ ಇದು ಅಲ್ಲ ಈ ರೀತಿ ಸತ್ಯ ಪ್ರಿಯ ವಾಣಿ ಮಾತೃ ಇದಕ್ಕೆ ಋತ ಅಂತ ಋತ ಇದಕ್ಕೆ ಸತ್ಯ ಮತ್ತು ಪ್ರಿಯವಾಣಿ ಸತ್ಯ ಇರಬೇಕು ಪ್ರಿಯವಾದಂಥ ಇಡಬೇಕು ಸತ್ಯ ಅವ ನಿನ್ನ ಬೈದಾನ ಕರೆ ನಿಮ್ಮ ತಮ್ಮ ಅಣ್ಣ ತಮ್ಮ ನಿನ್ನ ಬೈ ಆದರೆ ಸತ್ಯನ ಅದನ್ನು ಹೇಳೋದು ಇಲ್ಲ ಅದು ಹೆಂಗೆ ಬೆಳಕು ಪ್ರಿಯವಾದಂಥ ನಿನ್ನ ಬಗ್ಗೆ ಎಲ್ಲ ಚಲೋ ಮಾತಾಡಿಪ್ಪ ಅವ ನಮ್ಮ ಅಣ್ಣ ರೀ ಅವ ಅವನು ನಮ್ಮ ಕೂಡ ಬಂದಿದ್ದು ಚಲೋ ಇತ್ತು ಅಂತ ಅಂದ ಅವನು ಲಗ್ನ ಮಾಡ್ಕೊಂಡಿದ್ರು ಅವ್ನು 2 ಮಕ್ಕಳು ನಮ್ಮ 2 ಮಕ್ಕಳು ಆನಂದ ಅನ್ನಪ್ಪ ಈಗ ಅನ್ಬೇಕು ಬೇಷ ನೋಡ್ರಿ ಮಗ ವಾರತ್ಲಾಗ ನಮಗೆ ಬೇಷ ಅಂತಂದು ಹಂಗೆ ಅವ ಹೇಳಿಕ್ರು ಒಂದು ಚಲೋ ಮಾತನ್ನು ಜೋಡಿಸ್ಕೋಬೇಕು ಕೆಟ್ಟ ಉಪ್ಪು ಖಾರ ಕೊಡಿಸೋಂಗಿಲ್ಲ ಚಲೋ ಕೂಡಿಸ್ಕೊಂಬಂದು ಹೇಳಿದ್ರೆ ಅವಾಗ ಏನಾಗೈತಿ ಆನಂದ ಹಂಗೆ ಸತ್ಯ ಪ್ರಿಯ 2 ಮಾತು ಸತ್ಯ ಏವಂ ಪ್ರಿಯ ವಾಣಿಯನ್ನು ಮಹಾತ್ಮ ಋತ ಋತ ಅಂತ ಸತ್ಯ ಯಾವುದು ಆಕಳೈತ ಹೋದಪ್ಪ ಕೊಡಿಗಡಕ್ಕೆ ಬಂದ ಆಕಳು ಹೋಗ್ತೇನ್ರಿ ಅಂದರೆ ಹೌದು ನೋಡಪ್ಪ ಇಲ್ಲೇ ಹೊಟ್ಟೆ ನೋಡಿ ಹೋಗು ಅಂತೇಳಿ ಅದನ್ನ ಕೊಲೆ ಮಾಡ್ತಾನವ ಅವಾಗ ಏನು ಹೇಳ್ಬೇಕು ಇತ್ತ ಕಡೆ ಹೋಗಿ ನೋಡೋದು ಅದ್ರ ಉದ್ಯೋಗ ಒಂದು ಲಗ್ನ ಮಂಟಿ ಹೊಂಟೈತಪ್ಪ ಹೆಣ್ಮಕ್ಳು ಆಭರಣ ಇಬ್ಬರು ಹಾಕೊಂಡ್ರೆ ಚಕಡಿ ತೊಗೊಂಡ್ರಪ್ಪ 4 ಮಂದಿ ಡಾಕೋಳು ಬಂದ್ರಪ್ಪ ಒಂದು ಚಕಡಿ ಬಂತಲ್ರಿ ಎತ್ಲ ಹೋಗ್ತಂತ ಕೇಳಿ ಇಲ್ಲೇ ಹೋಯ್ತು ನೋಡಪ್ಪ ಅದ ನೋಡ್ತಾರೆ ಅಂತಂದ್ರೆ ಖರೆ ಅದು ಹೌದು ಖರೆ ಐತಿ ಮತ್ತೆ ಏನಾದಂಗೆ ಆತು ಹೇಳು ಕೊಟ್ಟಂಗೆ ಆತಲ್ಲ ಅವ ಮತ್ತೊಂದು ತೋರಿಸ್ಬೇಕು ಇತ್ತಾಗ ಹೋದ್ರೆ ನೋಡ ಅವಾಗ ಓಡ್ಕೊತ ಹೋಗ್ಕಾನವ ಇದು ಪಾರ ಹಿಂಗೆ ಜೀವ ಉಳಿಸೋ ಸಲ ಹೇಳು ಇದು ಸತ್ಯ ಸತ್ಯ ಯಾವ ಸತ್ಯ ಸತ್ಯದ ಕಡೆಗೆ ಯಾವುದು ಅದು ಸತ್ಯ ಸತ್ಯ ಅಂದರೆ ಖರೆ ಮಾತು ಸತ್ಯ ಅಲ್ಲ ಯಾವುದು ಸತ್ ಕಡೆ ಹೋಯ್ತದ ಪರಮಾತ್ಮ ಕಡೆ ಅಲ್ಲಿ ಹೋಯ್ತದ ಅದು ಸತ್ಯ ಅಂದ ಬಳಿಕ ಶಿವನ ಇವತ್ತೇ ಧರ್ಮರಾಜ ದ್ರೋಣಾಚಾರ್ಯ ಹಿಡಿಬೇಕಾರೆ ನೋಡಿ ಅದನ್ನು ಹಂಗೆ ಹೊಡೆಯಕ್ಕೆ ಹಾಕಿದ್ದಿಲ್ಲ ಅವಾಗ ಕೃಷ್ಣ ಏನು ಮಾಡ್ಬೇಕಾಯ್ತು ಮತ್ತೆ ಅವ್ನು ಕೃಷ್ಣ ಆನೆ ಹೊಡೆಯಸ್ಬೇಕಾಯ್ತು ಅದಲ್ಲ ಅವಾಗ ಅವ ದ್ರೋಣಾಚಾರ್ಯ ಅಲ್ಲ ಆನೆ ಹೋಯ್ತು ಅವಾಗ ದ್ರೋಣ ಅಶ್ವತ್ಥಾಮ ಹತಃ ಅಶ್ವತ್ಥಾಮ ಸತ್ತಾನೇನು ಸತ್ತಿಲ್ಲ ಅಂದೇನು ಅಶ್ವತ್ಥಾಮ ಹತಃ ನರೋವಾ ಪುಂಜರೋವ ಅದು ಆನೆಯೋ ಮನುಷ್ಯನೂ ಗೊತ್ತಿಲ್ಲ ಅಷ್ಟನ್ನು ಬಾರಿಸ್ಬಿಟ್ಟ ಧರ್ಮರಾಜ್ ಮಾತಾಡ್ಯಾನ ಅಂದ್ಮೇಲೆ ಖರೆ ಅಂತೇಳಿ ಯುದ್ಧನ ಬಿಟ್ಟ ಅವನಿಗೆ ಎತ್ಲಾರ ಮಾಡಿ ಯುದ್ಧ ಬಿಡಿಸೋದು 2 ಸಂಗತಿ ಇತ್ತಂದ್ರೆ ಒಂದು ಬ್ರಾಹ್ಮಣ ಆಗಿ ದ್ರೋಣಾಚಾರ್ಯ ಬ್ರಾಹ್ಮಣ ಕ್ಷತ್ರಿಯನೋ ಬ್ರಾಹ್ಮಣ ಆಗಿ ಇಂಥ ಯುದ್ಧಕ್ಕೆ ನಿಂದಿರ್ಬೇಕು ಅದು ಕೌರವ್ರ ಪಾರ್ಟಿಯಾಗಿ ಧರ್ಮದ ಪಕ್ಷ ಹಿಡಿದಿಲ್ಲ ಕೌರವ್ರ ಪಕ್ಷ ಮತ್ತೆ ಎಲ್ಲಿ ತನಕ ಅವಿರ್ತಾನೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಭೀಷ್ಮನ ಒಂದು ರಿಷಿ ಬಿಡಿಸಿದ್ರೆ ಕೃಷ್ಣ ಆಟದ ಕೃಷ್ಣ ಇಲ್ಲಿಕ್ಕೆ ದೊಡ್ಡ ಕಷ್ಟ ಇದ್ದ ಪಾಂಡವ್ರ ಗೆಲ್ಲೋದು ಧರ್ಮಚ ಅವ್ನು ಬಿಟ್ಟು ಭೀಷ್ಮನ ಯಪ್ಪ ಮತ್ತು ನಿನ್ನ ಪ್ರತಿಜ್ಞೆ ನೀನ ಮುರಿಯಪ್ಪ ಕೃಷ್ಣ ನೀ ಹೇಳಿದ್ರೆ ಮುಗಿತಲ್ಲ ಇಲ್ಲ ಭೀಷ್ಮನ ಪ್ರತಿಜ್ಞೆ ಭೀಷ್ಮನೇ ಮುರಿಬೇಕು ಅದಕ್ಕೆ ಆತ್ಪ ಅಂತಂದ ಶಿಖಂಡಿಂದ ನಿಂದ್ರಿಸು ನಾ ಹಿಂದೋಕ ಶಿಖಂಡಿಂದ ನಿಂದ್ರಿಸ್ದ ಭೀಷ್ಮಾಚಾರ್ಯ ಅಂತ ಮತ್ತು ದ್ರೋಣಾಚಾರ್ಯ ಹಿಂಸರಿಸ್ಬೇಕು ಹೆಂಗೆ ದ್ರೋಣಾಚಾರ್ಯ ಹಿಂಸರಿಸ್ಬೇಕು ಅಂತಂದರೆ ಹೋಗವಲ್ಲವ ಅದಕ್ಕೇನು ಮಾಡ್ಬೇಕಂತ ಅಶ್ವತ್ಥಾಂಸ ನನ್ನ ಮಗನ ಸತ್ತ ನಂದೇನೈತೆ ಬಿಟ್ಟು ಹೌದು ಕರ್ಣ ಹೇಗೆ ಹೊಡಿಬೇಕಿನ್ನ ಕರ್ಣ ಹೊಡಿಬೇಕಲ್ಲ ಅವ್ನ ಕರ್ಣ ಸಾಮಾನ್ಯನವ ಕರ್ಣಿಲ್ಲ ಅವನು ರಥ ಚಕ್ರ ಸಿಕ್ಕಿತ್ತು
ಹೊಡಿಯವಾಗ ಅಂತಂದ. ಅವ ಹೇಳ್ತಾನ ಧರ್ಮ ಅಲ್ಲಿದು ಅಂತೆ. ಅಲ್ಲ ಒಬ್ಬನ ಅಭಿಮನ್ಯು ಶಿಕ್ಕ ಹೊಡೆದ್ರಲ್ಲಿ ನೀವು ಮತ್ತು ಧರ್ಮ ಏನಂತ ಕೇಳ್ದವ. ಮತ್ತು ಧರ್ಮ ಇದ್ದರೆ ನಾವು ಧರ್ಮದ ನೀವು ಅದರ ನಾವು ಧರ್ಮ ಹಂಗೆ ಕರ್ಣ ಅಂದ್ಬಿಟ್ಟು ಹೀಗೆ ಎಲ್ಲರೂ ಹೊಡೆದ ಮೇಲೆ ಕಡೆಗೆ ಆ ದುರ್ಯೋಧನ ಚೆಡ್ಡಿತ್ತು ಅದಕ್ಕೆ ಹೊಡೆದ್ರು ಮುಗಿತ್ಯ. ಹಿಂಗೆ ಅದು ಸತ್ಯ ಅಂದ ಬಳಿಕ ಕೃಷ್ಣ ಮಾಡಿದ್ದಿಲ್ಲ ಸುಳ್ಳು ಅಂದಂಗೆ ಆತಲ್ಲ. ಅಲ್ಲ, ಸತ್ಯದ ಕಡೆಗೆ ಹೋಗ್ಬೇಕು. ಏನು ಮಾಡ್ಬೇಕಾಯ್ತಿ? ಧರ್ಮದ ಕಡೆಗೆ ಹೋಗ್ಬೇಕಾಯ್ತಿ. ಅಧರ್ಮದ ರಾಜ್ಯ ಇತ್ತು. ಎದಕ್ಕೆ ಬರ್ತೇನಂದವ? ಧರ್ಮ ಸ್ಥಾಪನೆಗಾಗಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸ್ಥಾಪನಾರ್ಥಾಯ ಸಂಭವಾಮಿ. ಧರ್ಮ ಸ್ಥಾಪನೆ ಮಾಡ್ಬೇಕಾಯ್ತು ಅವಾಗಂದ್ರೆ ಹೇಳ್ಬೇಕು. ಈ ಕೃಷ್ಣ ಸುಳ್ಳು ಹೇಳ್ದ. ಸುಳ್ಳು ಹೇಳ್ದ ಅಲ್ಲ, ಸುಳ್ಳು ಹೇಳೋದು ಅಂತಂದ್ರೆ ಸತ್ಯದ ಕಡೆಗೆ ಹೋಗ್ಬೇಕಾಗಿತ್ತು. ಮೈ ನಹಿ ಮಾಖನ ಕಾಯೋ ಮಯ್ಯ ಮೋರೆ ಮೈ ನಹಿ ಮಾಖನ ಕಾಯೋ. ನಾ ಬೆಣ್ಣೆ ತಿಂದಿಲ್ವಾ ಅಂದವ. ಏನವ ಹೇಳ್ತೀನಿ ನೀನು? ಅಷ್ಟು ಮ್ಯಾನ್ ನಿಲುವಿನ ಮಿನಿಸ್ಟರ್ ಅವರು ನನಗೆ ಹತ್ತಕ್ಕಾಕತ್ತೇನೆ ಏನು ಹೇಳ್ತೀವಿ? ಸುಳ್ಳು ಹೇಳ್ತಾರ ಅವ್ರು ತಿಂದ್ರಪ್ಪ ನಾನು ಬಾಯಿಗೆ ಹಚ್ಚಿವ್ರು ನಾನು ಮಾಡ್ತಾ ಖರೇನು ಹಾಸ್ಯದ ಅದು. ಆಮೇಲೆ ಕಡಿಗೆ ಮೈನೇಹಿ ಮಾಖನ ಕಾಯಿ ಭಾಳ ಮಜಾ ಆಯ್ತು. ಅನು ಚಲೋ ಹಾಡ್ಯಾನ. ಇಲ್ಲಿ ಕದ್ದಿಲ್ಲ ಅನ್ನೋ ಶಬ್ದ ಐತಿ ಕನ್ನಡಾಗ. ಬೆಣ್ಣೆ ಕದ್ದಿಲ್ಲಮ್ಮ ಐತಿ, ಅಲ್ಲಿ ಹಂಗಿಲ್ಲ. ಮೈನೈ ಕಾಯ ಐತಿ. ನಾ ಬೆಣ್ಣೆ ತಿಂದಿಲ್ಲ ಅದಕ್ಕೆ ಹಿಂದಾಡೆ ಮೈನೇಹಿ ಕಾಯ. ಮೈನೇಹಿ ಮಾಖನ ಕಾಯು ನಾನು ತಿಂದಿಲ್ಲ ಅದೇ ಅಂತ ಒಪ್ಕೊಂಡ್ಬಿಡ್ತಾರೆ. ಎಲ್ಲರೂ ನಗಾಗಿ ಶುರು ಮಾಡ್ತಾರೆ. ಹಂಗೆ ಸತ್ಯ ಅನ್ನೋದು ಯಾವುದಪ್ಪ? ಅದೇ ವೃತ ಅಂತ ಸತ್ಯ. ಆಸಕ್ತಿ ಬಿಡೋದು ಅಷ್ಟ ಶೌಚ ಅಲ್ಲಪ್ಪ. ಕಾಮನೆ ತ್ಯಾಗ. ಏನು ಅದು ಆಸಕ್ತಿ ಅಲ್ಲಿ ಇಡಬೇಡ. ಯಾವುದ್ರಲ್ಲ ಆಸಕ್ತಿ ಇಡದೇ ಇರು. ಅದಕ್ಕೆ ಏನಂದ್ರು ಶೌಚ ಶುಚಿ. ಆಮೇಲೆ ಕಾಮನೆ ತ್ಯಾಗ ಸನ್ಯಾಸ ಅಂತ ಹೇಳ್ತಾರಪ್ಪ. ಈ ರೀತಿಯಾಗಿ ಒಂದೊಂದೇ ಮಾತನ್ನು ಕೇಳ್ಕೊತಾರೆ. ಸತ್ಯ ಪ್ರಿಯವಾಣಿ ಋತ ಅಂತ. ಋತಂಬರ ಪ್ರಜ್ಞ ಅಂತ ಸತ್ಯ. ಈ ಥರ ಋತ ಸತ್ಯ ಭೇದ ಸ್ಪಷ್ಟ. ಕ್ರಮಶಃ ಪ್ರಾಪ್ತ ತ್ಯಾಗದ ನಿರೂಪಣೆ ಮಾಡೋ ಸಲುವಾಗಿ ಮೊದಲ ಅರ್ಥಭೇದ ಕಾರಣ ಶೌಚ ಇದು ವ್ಯಾಖ್ಯೆ ಮಾಡ್ತಾರೆ. ಶೌಚದ್ದು ಕೂಡ ಮಲತ್ಯಾಗ ರೂಪ ಆಗೋದು, ಅದರ ತ್ಯಾಗದಿಂದ ಅಭೇದ ಪ್ರತೀತಿ ಆಗೋ ಕಾರಣ ಕರ್ಮದೊಳಗೆ ಆಸಕ್ತಿಯ ಅಭಾವ. ಕರ್ಮದೊಳಗೆ ಆಸಕ್ತಿ ಅಭಾವ ನೋಡಿ, ಅದಕ್ಕೆ ಶೌಚ ಅಂತ. ಉಳಿದು ಶೌಚ, ಇದು ಶೌಚ. ತ್ಯಾಗಕ್ಕೆ ಸನ್ನೆ ಎಲ್ಲ ತ್ಯಾಗ ಯಾವುದು? ನಿನ್ನೆ ಎಲ್ಲವನ್ನು ಕರ್ಮಾದಿನ ಆಸಕ್ತಿ ತ್ಯಾಗ ಮಾಡಿ ಅದೆಲ್ಲ ಪರಮಾತ್ಮನೇ ಅಂತ. ಅದಕ್ಕೆ ಸನ್ಯಾಸ. ಈ ಥರ ಎರಡು ಭೇದ ಅದಪ್ಪ ಅಂತ ಮುಂದಿನ ಮಾತಾಡ್ತಾರೆ.